ಪ್ರಾರ್ಥಿಸುತ್ತೇವೆ ಒಳ್ಳೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಯೋಗಾನ್, 3ನೇ ಯೋಗಾನ್ ಪತ್ರಿಕೆ 1ನೇ ಅಧ್ಯಾಯ ಇದೆ. ದಯವಿಟ್ಟು ಸತ್ಯವೇದವನ್ನು ಕೈಯಲ್ಲಿ ಇಟ್ಟುಕೊಂಡಿರುವವರು ಅದನ್ನು ತೆಗೆದು ಇಟ್ಟುಕೊಳ್ಳ್ರಿ. 3ನೇ ಯೋಗಾನ ಪತ್ರಿಕೆ 1ನೇ ಅಧ್ಯಾಯ, ಒಂದೇ ಅಧ್ಯಾಯ, ಅದನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಇದನ್ನು ಬರೆದವರು ಯೇಸು ಕ್ರಿಸ್ತನ ಅಪೊಸ್ತಲನಾಗಿರುವಂಥ ಯೋಗಾನ್ ಇದನ್ನು ಬರೆದಿದ್ದರು. ಬೈಬಲ್ ಸ್ಕಾಲರ್ಸ್ ಹೇಳುತ್ತಾರೆ ಇದನ್ನು ಅವರು 100 ವಯಸ್ಸಿರುವಾಗ ಬರೆದಿರಬೇಕು ಎಂಬುದಾಗಿ ಹೇಳುತ್ತಾರೆ, ಗೊತ್ತಿಲ್ಲ. ಆದರೆ ಈ ಪತ್ರಿಕೆಯಲ್ಲಿ 4 ವ್ಯಕ್ತಿಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಇದನ್ನು ಬರೆದಂಥ ಯೋಹಾನು ಯಾರಿಗೆ ಬರೆಯುತ್ತಾ ಇದ್ದಾರೆ? ಅಲ್ಲಿ ಗಾಯನು ಎಂಬುದಾದ ವ್ಯಕ್ತಿಗೆ ಬರೆಯುತ್ತಾ ಇದ್ದಾರೆ. ಬರೆಯುವಾಗ ಒಂದು ಕಳ್ಳನ ಕುರಿತಾಗಿ ತೋರಿಸಿಕೊಡುತ್ತಾ ಇದ್ದಾರೆ. ಒಂದು ಸುಳ್ಳು ಬೋಧಕನು, ಅವನಂತೆ ಇರಬಾರದು ಅಂತ ಅವನ ಹೆಸರು ಥಿಯೋತ್ರೇಫನು ಎಂಬುದಾಗಿ ಹೇಳಿಕೊಡುತ್ತಾರೆ. ಒಂದು ಒಳ್ಳೆ ಸಾಕ್ಷಿಯುಳ್ಳದಂಥ ದೇವ ಮನುಷ್ಯನು ದೇಮೇತ್ರಿಯನು ಇವನಂತೆ ಇರಬೇಕು ಎಂಬುದಾಗಿ ಅಲ್ಲಿ ಹೇಳಿಕೊಡುತ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸೊ ಯೋಗನು ಇದನ್ನ ಬರೆಯುವುದಕ್ಕೆ ಆರಂಭಿಸುವಾಗ ಒಂದು ವಿಚಿತ್ರವಾದ ಕಾರ್ಯ, ಒಂದು ವಿಶೇಷವಾದ ಕಾರ್ಯ, ಅದನ್ನ ನಾವು ಅಲ್ಲಿ ಗಮನಿಸಲಿಕ್ಕಿದ್ದೇವೆ. 1ನೇ ವಾಕ್ಯ ಓದು ಮಗಳೇ. ಸಭೆಯ ಹಿರಿಯನು ತಾನು ಸತ್ಯವಾಗಿ ಪ್ರೀತಿಸುವ ಪ್ರಿಯ ಗಾಯನಿಗೆ ಬರೆಯುವುದೇನೆಂದರೆ, ಪ್ರಿಯ ಗಾಯನಿಗೆ ಸ್ವಲ್ಪ ಚೆನ್ನಾಗಿ ಗಮನಿಸಿರಿ. ಯೇಸು ಕ್ರಿಸ್ತನೇ ಇವರನ್ನ ಅಪೊಸ್ತಲನ್ ಎಂಬುದಾಗಿ ಅಪಾಯಿಂಟ್ಮೆಂಟ್ ಮಾಡಿದರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನಲ್ಲಿ ಅಪೊಸ್ತಲನ್ ಎಂಬುದಾಗಿ ಹೆಸರು ಪಡೆದಂತ ಒಳ್ಳೆ ದೇವ ಮನುಷ್ಯನು ಮಾತ್ರ ಅಲ್ಲ, ಬೈಬಲ್ ಸ್ಕಾಲರ್ಸ್ ಹೇಳ್ತಾರೆ ಇವರನ್ನ ಹೊಸ ಒಡன்பಡಿಕೆಯ ಮೋಸೆ ಎಂಬುದಾಗಿ ಹೇಳ್ತಾರೆ. ಕಾರಣ ಅಂದ್ರೆ ಹಳೆಯ ಒಡன்பಡಿಕೆ ಕಾಲದಲ್ಲಿ ಮೋಸೆ ಮೂಲಕ 5 ಪುಸ್ತಕ, 5 ಆಗಮಗಳನ್ನು ದೇವರು ಬರೆಯುವಂತೆ ಮಾಡಿದರು. ಅದೇ ತರ ಹೊಸ ಒಡன்பಡಿಕೆ ಕಾಲದಲ್ಲಿ ಯೋಹಾನ ಮೂಲಕ 5 ಪುಸ್ತಕಗಳನ್ನು ದೇವರು ಬರೆಯುವಂತೆ ಮಾಡಿದರು. ಆದ ಕಾರಣ ಇವರು ಹೊಸ ಒಡன்பಡಿಕೆ ಮೋಸೆ ಎಂಬುದಾಗಿ ಬೈಬಲ್ ಸ್ಕಾಲರ್ಸ್ ಹೇಳುತ್ತಾರೆ. ಇಲ್ಲಿ ಗಮನ ಕೊಡಬೇಕು. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತೂಕಾಕಲ್ಪಟ್ಟಾಗ ಆತನ ಸಂಗಡ ಹುಟ್ಟಿದಂತ ಯೂದ ಇದ್ದಾರೆ, ಅಲ್ಲಿ ಇನ್ನೊಂದು ಯಾಕೋಬ ಇದ್ದಾನೆ. ಆದರೆ ಒಡ ಹುಟ್ಟಿದವರನ್ನ ಯೇಸು ಸ್ವಾಮಿ ನಂಬದೆ ತನ್ನ ಒಬ್ಬನೇ ಶಿಷ್ಯನು, ತನ್ನ 12 ಶಿಷ್ಯರಲ್ಲಿ ನಂಬಿಗಸ್ತನಾಗಿರುವಂತ ಈ ಯೋಗನ ಕೈಯಲ್ಲಿಯೇ ತನ್ನ ತಾಯಿಯನ್ನು ಸಹ ನೋಡಿಕೊಳ್ಳುವುದಕ್ಕೆ ಒಪ್ಪಿಸಿಕೊಡುವುದನ್ನು ನೋಡುತ್ತಾರೆ. ಇನ್ನು 12 ಶಿಷ್ಯರಲ್ಲಿ ಈ ಯೋಗಾನ್ ಸ್ವಲ್ಪ ವಿಶೇಷವಾದ ವ್ಯಕ್ತಿ. ಹಿರಿಯ ಬೋಧಕನ ಅಪೊಸ್ತಲನಾಗಿರುವಂತ ಪೇತ್ರನು ಕೂಡ ಯೇಸು ಸ್ವಾಮಿ ಬಳಿಯಲ್ಲಿ ಏನಾದ್ರೂ ಕೇಳಬೇಕಂದ್ರೆ ಇವನ ಹತ್ರ ಕೇಳಿನೇ, ಅವನ ಹತ್ರ ಕೇಳಪ್ಪ ನಮಗೆ ಭಯವಾಗಿದೆ ಅಂತ ಹೇಳ್ತಾನೆ. ಯಾಕಂದ್ರೆ ಯೇಸು ಸ್ವಾಮಿ ಎದೆಯಲ್ಲಿ ಮಲಗಿಕೊಳ್ಳುವಂತ ಒಂದು ಉತ್ತಮವಾದ ವ್ಯಕ್ತಿ. ಇಂಥ ಅಪೊಸ್ತಲನು, ಸಭೆಯಲ್ಲಿ ಅನೇಕರನ್ನ ಎಬ್ಬಿಸಿದಂತ ದೇವ ಮನುಷ್ಯನು ತನ್ನನ್ನು ಎಲ್ಲಿ ಮಟ್ಟಿಗೆ ತಗ್ಗಿಸಿಕೊಳ್ಳುತ್ತಾನಂದ್ರೆ ತನ್ನನ್ನು ಒಂದು ಅಪೊಸ್ತಲನು ಎಂಬುದಾಗಿ ಕೂಡ ಹೇಳಿಕೊಳ್ಳದೆ ಸಭೆಯ ಹಿರಿಯನು ಎಂಬುದಾಗಿ ಹೇಳಿಕೊಳ್ಳುತ್ತಾನೆ. ಕರಗಳ ತೊಟ್ಟು ಏನಪ್ಪ ಇದರಲ್ಲಿ ಆಶ್ಚರ್ಯ ಅಂತ ಕೇಳ್ತೀರಾ? ಇವತ್ತು ಸಾಮಾನ್ಯವಾದ ವಿಶ್ವಾಸಿಗಳಾಗಿ ಇರುವುದಕ್ಕೂ ಕೂಡ ಯೋಗ್ಯತೆ ಇಲ್ಲದಂಥವರು ಇವತ್ತು ತನ್ನನ್ನ ಪ್ರವಾದಿ ಅಂತ ಹೇಳಿಕೊಳ್ತಾರೆ. ಸಾಧಾರಣ ವಿಶ್ವಾಸಿಯಲ್ಲಿ ಇರುವಂತ ಪರಿಶುದ್ಧತೆ ಇಲ್ಲ, ಸಾಧಾರಣ ವಿಶ್ವಾಸಿಯಲ್ಲಿ ಇರುವಂತ ಪ್ರಾರ್ಥನೆ ಜೀವಿತ ಇಲ್ಲ, ಸಾಧಾರಣ ವಿಶ್ವಾಸಿಗಳು ಹೋಗಿ ಸುವಾರ್ತೆ ಸಾರುವಂತ ರೀತಿಯಲ್ಲಿ ಸುವಾರ್ತೆ ಸಾರುತ್ತಾ ಇಲ್ಲ, ಸತ್ಯ ವೇದವನ್ನ ಓದುತ್ತಾ ಇಲ್ಲ, ಸತ್ಯ ವೇದದಲ್ಲಿ ನಡೆಯುತ್ತಾ ಇಲ್ಲ. ಆದರೂ ಸಹ ತಮ್ಮನ್ನ ದೊಡ್ಡ ಪ್ರವಾದಿಗಳು ಎಂಬುದಾಗಿ ಹೇಳಿಕೊಳ್ಳುವಂತ ಸುಳ್ಳುಕಾರರು ಬಂದಿರುವಂತ ಈ ಕಾಲದಲ್ಲಿ ಸಕಲ ವಿಧವಾದ ಆತ್ಮೀಯ ಐಶ್ವರ್ಯಲ್ಲಿ ತುಂಬಿ ತುಳುಕುವಂತ ಈ ಪಾತ್ರೆಯಲ್ಲಿ ನಾವು ನೋಡುವಂಥದ್ದು ತನ್ನಲ್ಲಿ ಆತ್ಮೀಯ ಐಶ್ವರ್ಯವು ಇರುವಾಗಲೂ ಸಹ ತನ್ನನ್ನು ತಗ್ಗಿಸಿಕೊಳ್ಳುವಂತ ಒಂದು ಭಾವನೆಯನ್ನ ಯೋಗಾನಲ್ಲಿ ನೋಡುತ್ತೇವೆ.
ಬರೆಯುತ್ತಾ ಇದ್ದೇವೆ. ಹಲ್ಲೆಲೂಯಾ. ಅದಕ್ಕೆ ಯೇಸ್ವಾಮಿ ಮಾರ್ಕ ಸ್ವಾರ್ತೆ ಮಧ್ಯ ಸ್ವಾರ್ತೆ 5ನೇ ಅಧ್ಯಾಯದಲ್ಲಿ ಬರೆದಿಟ್ಟರು, ಆತ್ಮದಲ್ಲಿ ಬಡವನು ಧನ್ಯನು. ಹಲ್ಲೆಲೂಯಾ. ತನ್ನನ್ನು ತಗ್ಗಿಸಿಕೊಳ್ಳುವವನು. ಹಲ್ಲೆಲೂಯಾ. ದೇವರ ಹತ್ರ ಇರುವಾಗ ಆತನು ಮರಣ ತನಕ ತನ್ನನ್ನು ತಗ್ಗಿಸಿಕೊಂಡವನಲ್ಲವೇ, ಆತನ ಸ್ವಭಾವವು ಆತನಲ್ಲಿ ಪಳಗುತ್ತಾ ಆಟೋಮೆಟಿಕ್ ಆಗಿ ನಮಗೂ ಬಂದು ಬಿಡುತ್ತೆ. ಈ ಸುಳ್ಳುಗಾರರು ತನ್ನನ್ನು ಒಪ್ಪಿಕೊಳ್ಳುವವರು, ತನ್ನನ್ನು ಬಿಷಪ್ ಎಂಬುದಾಗಿ ಹೇಳಿಕೊಡುವುದಕ್ಕೆ ಹೆಮ್ಮೆ ಪಡುವವರು, ತನ್ನನ್ನು ರೆವರೆಂಟ್ ಅಂತ ಹೇಳಿಕೊಡುವುದಕ್ಕೆ ಹೆಮ್ಮೆ ಪಡುವಂತ ವ್ಯಕ್ತಿಗಳ ಮಧ್ಯದಲ್ಲಿ ಈ ಯೋಗ ನಮಗೆ ಹೇಳಿಕೊಡುವಂತ ಒಂದು ಒಳ್ಳೆ ತಾಳ್ಮೆ ಗುಣ ತುಂಬಾ ಅವಶ್ಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸೊ ನಾನು ಅನೇಕ ಪರಿಶುದ್ಧ ಒಳ್ಳೆ ಸೇವಕರು ನನಗೆ ಪರೀಕ್ಷೆ ಉಂಟು. ಮೋಗನ್ ಸಿ ಲಾಸರಸ್ ಅನ್ನ ಒಳ್ಳೆ ದೇವ ಮನುಷ್ಯರು ಮಾತ್ರ ಅಲ್ಲ, ಒಳ್ಳೆ ಪ್ರವಾದಿ ಕೂಡ. ಅಷ್ಟು ಪ್ರವಾದನೆಗಳನ್ನ ಹೇಳುವಂತ ಒಂದು ಪ್ರವಾದಿಯಾಗಿದ್ದರೂ ಯಾವತ್ತೂ ಕೂಡ ತನ್ನನ್ನು ಪ್ರವಾದಿ ಅಂತ ಹೆಚ್ಚಿಸಿಕೊಂಡಿದ್ದೇ ಇಲ್ಲ, ತನ್ನನ್ನು ಸಹೋದರನು ಎಂಬುದಾಗಿ ಹೇಳ್ತಾರೆ. ನನಗೆ ಗೊತ್ತು, ಬೀಹಾರಲ್ಲಿ ಇರುವಂತ ಸಿಂಹ ಅಗಸ್ಟಿನ್ ಜಬಕುಮಾರ್ ಅಯ್ಯ ಅವರು ಒಳ್ಳೆ ಅಪೋಸ್ತಲರು. ಆದರೂ ಕೂಡ ತನ್ನನ್ನು ಅಪೋಸ್ತಲನಂತ ಯಾವತ್ತೂ ಕೂಡ ಅವರು ಅಡ್ವರ್ಟೈಸ್ಮೆಂಟ್ ಮಾಡುವುದೇ ಇಲ್ಲ, ತನ್ನನ್ನು ಸಹೋದರನು ಎಂಬುದಾಗಿಯೇ ತೋರಿಸಿಕೊಡುವುದಕ್ಕೆ ಬಯಸುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ತುಂಬಿ ತುಳುಕುವಂತೆ ಯೋಗಾನು ಅವನು ಬರೆಯುತ್ತಾ ಇದ್ದಾನೆ. ತನ್ನನ್ನು ಅಪೋಸ್ತಲನು ಎಂಬುದಾಗಿ ಹೇಳುವುದಾದ್ರೂ ಏನು ತಪ್ಪಲ್ಲ. ಆದರೂ ಕೂಡ ಆ ತಾಳ್ಮೆಯನ್ನ ನೀವು ನಾನು ಕಲಿಯಬೇಕೆಂಬುದಾಗಿ ಪರಿಶುದ್ಧ ಆತ್ಮನ ಮೂಲಕ ಒಂದು ಪ್ರಯತ್ನ ಹೊಂದಿದವರಾಗಿ ಅಲ್ಲಿ ಬರೀತಾ ಇದ್ದಾರೆ. ನಾನು ಸಭೆಯ ಹಿರಿಯನಾಗಿ ಇರುವಂತ ನಾನು ಯಾರಿಗೆ ಬರೀತೇನೆ? ಗಾಯನಿಗೆ. ಹೇಗೆ ಬರೀತಾನಂದ್ರೆ, ಸತ್ಯವಾಗಿ ಪ್ರೀತಿಸುವಂತ ಪ್ರಿಯ ಗಾಯನು. ಈ ಪ್ರಿಯ ಗಾಯನು ಎಂಬುದಾಗಿ ಅಂದ್ರೆ ಅಪೊಸ್ತಲಗಳಲ್ಲಿ ಬಾಯಿಂದ ಪ್ರಿಯನೇ ಎಂಬುದಾಗಿ ಕೇಳಿಸಿಕೊಳ್ಳುವುದು ಅಷ್ಟು ಈಸಿ ಅಲ್ಲ. ಚೆನ್ನಾಗಿ ಗಮನಿಸಿ. ಒಳ್ಳೆ ಸೇವಕರ ಬಾಯಿಂದ ನನ್ನ ಪ್ರಿಯನೇ ಎಂಬುದಾಗಿ ನೀವು ನಾನು ಕೇಳಿಸಿಕೊಳ್ಳೋದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ನಿಮ್ಮಂತೆ ನನ್ನಂತೆ ಅವರು ನೋಡಿ ಪ್ರೀತಿಸುವುದಿಲ್ಲ. ಅವರ ಕಣ್ಣುಗಳು ಆತ್ಮೀಯವಾದ ಕಣ್ಣುಗಳು. ಅವರು ಶಾರೀರಿಕವಾಗಿ ಯಾವುದನ್ನು ಕೂಡ ಡಿಸೈಡ್ ಮಾಡಲ್ಲ. ಎಲ್ಲಾದ್ರೂ ನೀವು ಬರ್ತೀರಾ ಅಂತ ಕೇಳುವಾಗ ಒಂದು ಮಾತು ಹೇಳ್ತಾರೆ, ಸತ್ಯವೇದದಲ್ಲೇ ಓದ್ತಾ ಇದ್ದೇವೆ, ದೇವರ ಬರುವಳಿಕೆ ತಡವಾದರೆ ನಾವು ಜೀವಂತವಾಗಿದ್ರೆ ನಿನ್ನ ಮದುವೆಗೆ ಬರ್ತೀನಿ, ನಿನ್ನ ಫಂಕ್ಷನ್ಗೆ ಬರ್ತೀನಿ, ಈ ಕೂಟಕ್ಕೆ ಬರ್ತೀನಿ, ಹಿಂಗೆ ಹೇಳೋರವರು. ಅವ್ರು ಹಂಗೆ ಹೇಳಿ ತನ್ನ ಜೀವಿತದಲ್ಲಿ, ಆತ್ಮಿಕ ಜೀವಿತದಲ್ಲಿ ವೈರಾಗ್ಯವಾಗಿ ಬೆಳೆದಂಥ ವ್ಯಕ್ತಿಗಳು. ಅವರ ಬಾಯಿಂದ ಪ್ರಿಯನೇ ಅಂತ ಕೇಳಿಸಿಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ಆದರೆ ಇದೇ ಒಂದೇ ಅಧ್ಯಾಯದಲ್ಲಿ 4 ಸರ್ತಿ ಈ ಗಾಯನನ್ನ ಪ್ರಿಯನೇ 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 ಎಂಬುದಾಗಿ ಹೇಳುವುದನ್ನ ಅಲ್ಲಿ ನಾವು ನೋಡಬೇಕಿದ್ದೇವೆ. ಅದು ಮಾತ್ರ ಅಲ್ಲ, ಈ ಪ್ರಿಯನೇ ಎಂಬುದಾದ ಮಾತು ನಾವು ಕೇಳುವಾಗ ಒಂದು ನನಗೆ ನೆನಪಿಗೆ ಬರ್ತದೆ, ದಾನಿಯೇಲ್ ಪುಸ್ತಕದಲ್ಲಿ ಅಲ್ಲಿ ದೇವದೂತನು ಹಿಡಿದು ಬಂದು ದೇವರ ಪ್ರಿಯನೇ ಎಂಬುದಾಗಿ ಅಲ್ಲಿ ಹೇಳುವುದನ್ನು ಗಮನಿಸುತ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವರ ಕಣ್ಣುಗಳು ಅವರು ಪ್ರೀತಿಸಬೇಕಂದ್ರೆ ಹೇಗೆ ಪ್ರೀತಿಸುತ್ತಾರೆ ಅಂದ್ರೆ, ಸತ್ಯವು ಅವನಲ್ಲಿ ಇದ್ರೆ ಪ್ರೀತಿಸ್ತಾರೆ. ಹಲ್ಲೆಲೂಯಾ. ಪಾಪಿಗಳನ್ನ ಪ್ರೀತಿಸಬೇಕು, ಅದು ಬೇರೆ ಟಾಪಿಕ್. ಆದರೆ ವಿಶ್ವಾಸಿಗಳಾದ ನಂತರ ಅವರು ಸತ್ಯವಂತರಾಗಿ ಬೆಳೆದರ ಮಾತ್ರ ಅಪೊಸ್ತಲರು ಅವರನ್ನು ಪ್ರೀತಿಸುವುದಕ್ಕೆ ಸಾಧ್ಯ. ಸಾಮಾನ್ಯವಾಗಿ ನಾವು ಯಾರನ್ನ ಪ್ರೀತಿಸ್ತೇವೆ? ಒಂದು ಶ್ರೀಮಂತನನ್ನ ಪ್ರೀತಿಸ್ತೇವೆ, ಅಥವಾ ಇಲ್ಲಿ ಸೇವೆಗೆ ಚರ್ಚಿಗೆ ಜಾಸ್ತಿ ಕಾಣಿಕೆ ಕೊಡುವವರನ್ನ ಪ್ರೀತಿಸ್ತೇವೆ. ಇಲ್ಲದಿದ್ರೆ ಬೆಳ್ಳಿಗೆ ಇದ್ರೆ, ಸುಂದರವಾಗಿದ್ರೆ ಸ್ವಲ್ಪ ನಾವು ಏನ್ ಮಾಡ್ತೇವೆ? ಪ್ರೀತಿಸುತ್ತೇವೆ. ಇಲ್ಲದಿದ್ರೆ ಅವರು ಚೆನ್ನಾಗಿ ಹಾಡುವಂತ ಧ್ವನಿ, ಏನೋ ಅದು ಯಾವುದಪ್ಪ, ಕೋಗಿಲೆ ತರ ಹಾಡುವಂತ ಧ್ವನಿ ಇದ್ರೆ ವಾವ್ ಸೂಪರ್, ಪ್ರೀತಿಸುತ್ತೇವೆ. ಇಲ್ಲದಿದ್ರೆ ಚೆನ್ನಾಗಿ ಮ್ಯೂಸಿಕ್ ಬಾರಿಸುವಂತ ಒಂದು ಟ್ಯಾಲೆಂಟ್ ಇದ್ರೆ ವಾವ್ ಎಂತ ಚಂದಾಗಿ ಮ್ಯೂಸಿಕ್ ಬಾರಿಸ್ತಾ ನೋಡಿ ಎಂಬುದಾಗಿ ಪ್ರೀತಿಸುತ್ತೇವೆ. ಇದೆಲ್ಲ ಕಾಮನ್ ಆಗಿ ನಾವು ನೋಡಿ ಪ್ರೀತಿಸುವುದು. ಆದರೆ ಆತ್ಮೀಯರು ಪ್ರೀತಿಸುವುದು ಆ ರೀತಿಯಾಗಿ ಪ್ರೀತಿಸುವುದಿಲ್ಲ. ನನ್ನ ಮಗಳು ಸತ್ಯದಲ್ಲಿ ಬೆಳೆದಿದ್ದಾನ. ಸತ್ಯದಲ್ಲಿ ಬೆಳೆದ್ರೆ ಮಾತ್ರ
ಅನೇಕರ ಕಣ್ಣುಗಳು ಅವರನ್ನ ನಿಜವಾಗ್ಲೂ ಏನ್ ಮಾಡುತ್ತೆ, ಪ್ರೀತಿಸುತ್ತೆ. ಇಲ್ಲದಿದ್ರೆ ಎಷ್ಟು ಪಾಸ್ಟರ್ ಮುಂದೆ ಓಹೋ ಎಂಬುದಾಗಿ ತೋರಿಸಿಕೊಟ್ರು ಪಾಸ್ಟರಿಗೆ ನಿಮ್ಮ ಮುಂದೆ ಬಂದರೂ ನೀವು ಗೊತ್ತಾಗ್ತದೆ, ನೀವು ಮುಂದೆ ಬರೆದಿದ್ದರೂ ಗೊತ್ತಾಗ್ತದೆ. ಪೌಲ ಅಪೊಸ್ತಲನು ಬರೀತಾದ್ರೆ, ನಾನು ನಿನ್ನ ಪಕ್ಕದಲ್ಲಿ ನಿನ್ನ ಹತ್ತಿರ ಬರದೇ ಇದ್ದರೂ ಕೂಡ ಆತ್ಮೀಯದಲ್ಲಿ ನೀನು ಹೆಂಗಿದ್ದೀನಿ ಅಂತ ಎಲ್ಲ ಕೂಡ ನನಗೆ ದೇವರು ತಿಳಿಸಿಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡ್ರಿ, ಇಲ್ಲಿ ಗಮನಿಸ್ರಿ. ಹಾಗಾಗಿ ನಾವು ಹೇಗೆ ಪ್ರೀತಿಸಬೇಕು, ನೀವು ದೇವರ ಸೇವಕನ ಬಳಿಯಲ್ಲಿ ಹೇಗೆ ಪ್ರೀತಿಯನ್ನ ನೀವು ಎದುರು ನೋಡ್ಬೇಕಂದ್ರೆ, ನೀವು ಸತ್ಯದಲ್ಲಿ ಬೆಳೀತೀರಾ, ನಿಜವಾಗಲೂ ಪ್ರೀತಿ ದೇವ ಮನುಷ್ಯನ ಹೃದಯದಲ್ಲಿ ನಿಮ್ಮ ಮೇಲೆ ಬರುತ್ತೆ. ಇಲ್ಲದಿದ್ರೆ ಬರಂಗಿಲ್ಲ. ಪ್ರೀತಿಸು ನಮಗಂತ ನಮಗೆ ಆಕ್ಟಿಂಗ್ ಮಾಡುವುದಕ್ಕೆ ಬಹಳ ಗೊತ್ತು. ಯಾಕಂದ್ರೆ ನಾವು ಆಕ್ಟರ್ ಆಗಿಯೇ ಹೋಗ್ಬೇಕಂತ ಸಣ್ಣ ವಯಸ್ಸಿಂದ ಆಸೆ. ಅದಕ್ಕೋಸ್ಕರ ನೀವು ನಮ್ಮನ್ನ ಆಕ್ಟಿಂಗ್ ನಮ್ಮ ಮುಂದೆ ಮಾಡಿದ್ರೆ ನಿಮಗಿಂತ ಡಬಲ್ ಟ್ರಿಬಲ್ ಆಕ್ಟಿಂಗ್ ಮಾಡುತ್ತೇವೆ. ಆದರೆ ನಿಜವಾದ ಪ್ರೀತಿಯನ್ನ ನಿಮ್ಮ ಜೀವಿತದಲ್ಲಿ ದೇವ ಸೇವಕರು ತೋರಿಸ್ಬೇಕಂದ್ರೆ ಸತ್ಯದಲ್ಲಿ ನೀವು ಬೆಳೆದರೆ ಮಾತ್ರ ನಿಮ್ಮ ಮೇಲೆ ನಿಜವಾದ ಪ್ರೀತಿ ಇಲ್ಲಿಂದ ಬರುವುದಕ್ಕೆ ಸಾಧ್ಯತೆ. ಗಮನಿಸಿ, ಎರಡನೇ ಸತ್ಯ, ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದುವ ಪ್ರಕಾರ ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿ ಇರಬೇಕೆಂದು ನಾನು ನಿನಗೋಸ್ಕರ ಪ್ರಾರ್ಥಿಸುತ್ತೇನೆ. ಹಲ್ಲೆಲೂಯಾ. ಗಮನಿಸ್ರಿ, ಇವತ್ತು ಸಭೆಗೆ ಬರುವವರಿಗೆ ಒಂದು ಆಶೀರ್ವಾದ ಬೇಕಂತ ಆಸೆ ಇದೆ, ತಪ್ಪೇ ಇಲ್ಲ, ಎದುರು ನೋಡಲೇ ಬೇಕು. ಹಲ್ಲೆಲೂಯಾ. ಸರ್, ನಾನು ಬಡವನಾಗಿದ್ದೀನಿ, ನಾನು ಆಶೀರ್ವದಿಸಲ್ಪಡಬೇಕು. ನಾನು ಸೋತಿದ್ದೀನಿ, ನಾನು ಜಯಿಸಬೇಕು. ನಾನು ಬಲಹೀನನಾಗಿದ್ದೀನಿ, ನಾನು ಬಲ ಹೊಂದಬೇಕು. ನನಗೆ ಬಾಡಿಗೆ ಕೊಟ್ಟು ಸಾಕಾಯಿತು, ನನಗೆ ಒಂದು ಸ್ವಂತ ಮನೆ ನಾನು ಕಟ್ಟಿಕೊಂಡು ಇರಬೇಕು, ತಪ್ಪೇ ಇಲ್ಲ. ಆದರೆ ಆಶೀರ್ವಾದವನ್ನ ಎದುರು ನೋಡುವಂತ ಸಹೋದರನೇ ಸಹೋದರಿಯೇ, ಆಶೀರ್ವಾದ ಎದುರಲ್ಲಿ ಇದೆ. ಇವತ್ತು ನಾವು ಸದಾ ಲೋಕದವರಂತೆಯೇ ಆಶೀರ್ವಾದಕ್ಕಾಗಿ ಅವರು ಏನೋ ಒಂದು ಬಿಸ್ನೆಸ್ ಮಾಡಿ ಉದ್ಧಾರ ಆಗ್ಬಿಡೋಣ, ಏನೋ ಒಂದು ಸ್ಟಡಿ ಮಾಡಿ ಉದ್ಧಾರ ಆಗ್ಬಿಡೋಣ, ಏನೋ ಲಂಚ ತಗೊಂಡು ಯಾರ್ಯಾರ ಏನೇನೋ ತಪ್ಪು ಕೆಲಸ ಮಾಡಿ ನಾವು ಉದ್ಧಾರ ಆಗ್ಬಿಡೋಣ, ನಾವು ಸ್ಟ್ಯಾಂಡ್ ಆಗ್ಬಿಡೋಣ, ಹೆಂಗಾದ್ರೂ ಈ ಹಣವನ್ನ ಸಂಪಾದನೆ ಮಾಡೋಣ ಅಂತ ಲೋಕವು ಓಡುತ್ತಾ ಇದೆ. ನಾವು ಲೋಕದವರು ಒಂದೇ ಅಲ್ಲ, ಲೋಕದವರು ಪ್ರಾಪಂಚಿಕರು. ಅವರ ಆಶೀರ್ವಾದಗಳು ಇವತ್ತಿರುತ್ತೆ, ನಾಳೆ ಇರುವುದಿಲ್ಲ. ಆದರೆ ನಮ್ಮ ಆಶೀರ್ವಾದ ನಿತ್ಯ ನಿರಂತರವಾಗಿರುತ್ತೆ. ಹಲ್ಲೆಲೂಯಾ. ಈ ಆಶೀರ್ವಾದವನ್ನ ನೀವು ನಾನು ಹೊಂದಿಕೊಳ್ಳಬೇಕಂತ ಆಸೆ ಪಡುತ್ತೇವೆ. ಸರ್, ನಾನು ಕೊರತೆ ಉಳ್ಳವನಾಗಿದ್ದೀನಿ, ನಾನು ಆಶೀರ್ವದಿಸಬೇಕಂದ್ರೆ ಅಲ್ಲಿ ಯೋಗಾನ ಹೇಳಿಕೊಡ್ತಾ ಇದ್ದಾನೆ. ಯಾರ ಜೀವಿತವನ್ನ, ಅಲ್ಲಿ ಗಾಯನ ಜೀವಿತವನ್ನ ಹೇಳಿಕೊಡ್ತಾ ಇದ್ದಾನೆ. ಅವನು ಎಲ್ಲ ವಿಷಯದಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿ ಅವನು ಇರಬೇಕಂದ್ರೆ ಮೊದಲು ಅವನು ಮಾಡುವುದು ತನ್ನ ಆತ್ಮ ವಿಷಯದಲ್ಲಿ ಅವನ ಅಭಿವೃದ್ಧಿ ಹೊಂದುತ್ತಾ ಇದ್ದಾನೆ. ಹಲ್ಲೆಲೂಯಾ. ಅಯ್ಯ, ಈ ಕೆಲಸ ನಡೀತಾ ಇಲ್ಲ, ಇದೆಲ್ಲ ಅಡ್ಡಿ ಆಗ್ತಾ ಇದೆ, ತಡೆ ಆಗ್ತಾ ಇದೆ, ಯಾಕೆ ನನಗೆ ಆಶೀರ್ವಾದ ಬರ್ತಾ ಇಲ್ಲ? ಸಹೋದರ ಸಹೋದರಿ, ನೀನು ಆತ್ಮೀಯ ಜೀವಿತದಲ್ಲಿ ಹೇಗಿದೆ ತುಂಬಾ ಮುಖ್ಯ. ಸತ್ಯವೇದ ಹೇಳುತ್ತೆ, ಒಂದು ಚಿಂತೆ ಮಾಡಿ ಒಂದು ಮೂಲ ಉದ್ದಿಗಾಗುವುದಿಲ್ಲ, ಕಡಿಮೆ ಆಗುವುದಿಲ್ಲ. ನೀನು ಲೋಕದವನ ತನಕ ಚಿಂತೆ ಮಾಡಬೇಡ, ನಿನಗೆ ಸಕಲ ಸಂಪತ್ತನ್ನು ಕೊಡುವಂಥದ್ದೇ ನನ್ನ ಆಸೆ. ಅಲ್ಲಿ ದೇವರು ಹೇಳ್ತಾ ಇದ್ದಾರೆ, ಲೂಕನ್ ಬರೆದ ಪತ್ರಿಕೆ ಸುವಾರ್ತೆ 11ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೇಳ್ತಾರೆ, ಕೆಟ್ಟವರಾಗಿರುವಂತೆ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನ ಕೊಡುವುದಕ್ಕೆ ಬಲ್ಲವರಾಗಿರುವುದಾದರೆ ನಾನು ಪ್ರೀತಿಸುವಂತೆ ನನ್ನ ಮಕ್ಕಳಿಗೆ ನಾನು ಪರಿಶುದ್ಧ ಆತ್ಮನ ವರಗಳನ್ನು ಕೊಡುವುದು ಹೆಚ್ಚಿನ ಕಾರ್ಯವಲ್ಲವೇ ಎಂಬುದ. ಹಲ್ಲೆಲೂಯಾ. ಅಧಿಕ ನಿಶ್ಚಯ. ದೇವರು ನಮಗೆ ಎದನ್ನು ಕೊಡಕ್ಕೆ ಇಷ್ಟಪಡ್ತಾನೆ. ಆತ್ಮೀಯ ಜೀವಿತದಲ್ಲಿ ನೀನು ನಾನು ಅಭಿವೃದ್ಧಿ ಹೊಂದಿದ್ರೆ ಸಕಲ ಆಶೀರ್ವಾದದಲ್ಲಿಯೂ ನೀನು ನಾನು ಅಭಿವೃದ್ಧಿ ಹೊಂದಲೇ ಬೇಕು. ರಹಸ್ಯ ಅದೇ, ಲೋಕದವರೆಗೂ ಅದು ಗೊತ್ತಿಲ್ಲ, ಆದರೆ ನಮಗೂ ಅದು ಗೊತ್ತಿಲ್ಲದೆ ಹೋಗಬಾರದು. ಹಲ್ಲೆಲೂಯಾ. ನೀವು ನಾನು ಸಕಲ ವಿಷಯದಲ್ಲಿ ಸಂಪೂರ್ಣವಾಗಿ ಇರಬೇಕೆಂದ್ರೆ ಅಲ್ಲಿ ಕರ್ತನು ಹೇಳ್ತಾರಾನೆ,
ಯಾರ ಮೂಲಕ? ಯೋಗನ ಮೂಲಕ. ಅಲ್ಲಿ ಗಾಯನಿಗೆ ಹೇಳುವಾಗ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದುವ ಪ್ರಕಾರ ಸಕಲ ವಿಷಯದಲ್ಲಿ ಕೂಡ ನೀನೇನ್ ಮಾಡು, ಅಭಿವೃದ್ಧಿ ಹೊಂದಿಕ. ಅದಕ್ಕೆ ಏಸಪ್ಪನ ಹೇಳುದಿಲ್ಲ, ರಾಜ್ಯವನ್ನು ನೀತಿಯನ್ನು ಹುಡುಕು ಮಕ್ಕಳ, ರಾಜ್ಯವನ್ನು ನೀತಿಯನ್ನು ಹುಡುಕ. ಶುಭವ ಕೃಪೆಯನ್ನು ಯಾಕೆ ಹುಡ್ಕೊಂಡು ಹೋಗ್ತಿ? ಈ ಲೋಕಕ್ಕೆ ಬರ್ತಾರ ಯಾಕೆ? ಹಲ್ಲು ಹಿಲ್ಲದ ಬಿದ್ದು 30 ಹಲ್ಲು ಹೋಗಿ ಬಾಯಲ್ಲಿ ಬೊಕ್ಕೆ ಬಾಯಲ್ಲಿ ಯಾಕೆ ಬರ್ಬೇಕು ನೀ? ಯವನ ಕಾಲದಲ್ಲೇ ನಿನ್ನ ಉನ್ನತ ಸ್ಥಾನಕ್ಕೆ ನಾನು ಇಡ್ತೀನಲ್ಲ, ಯವನ ಕಾಲದಲ್ಲೇ ಮಹಿಮೆಯ ಸ್ಥಾನದಲ್ಲಿ ನಿನ್ನ ಇಡ್ತೀನಿ ಅಲ್ಲ. ನಿನಗೆ ಬೇಕಾಗಿರುವುದು ಆತ್ಮಿಕ ಜೀವನ, ಅದರಲ್ಲಿ ನಿನ್ನನ್ನು ಬಲಸುವುದಿಗೆ ನೀನು ಪ್ರಯಾಸ ಪಡು. ಆಟೋಮೆಟಿಕ್ ಆಗಿ ಶುಭವು ಕೃಪೆಯು ನಿನ್ನನ್ನು ಹುಡುಕೊಂಡ್ಬರುತ್ತೆ. ದೇವರು ಹೇಳಿದ್ರ ಶುಭವು ಕೃಪೆಯನ್ನು ನೀನು ಹುಡ್ಕೊಂಡು ಹೋಗಂದ? ಇಲ್ಲ, ರಾಜ್ಯವನ್ನು ನೀತಿಯನ್ನು ಹುಡುಕು. ಇವು ಎಲ್ಲ ನೀನು ಕೇಳುವುದಕ್ಕಿಂತ, ನೀನು ಬಯಸುವುದಕ್ಕಿಂತ ಹೆಚ್ಚಾಗಿ ಕೊಡಲ್ಪಡುತ್ತೆ. ಕೆಳಗೆ ಹೇಳ್ತಾರೆ 4ನೇ ವಾಕ್ಯ, ನೀವು ಗಮನಿಸುವ ಮಗಳ 4ನೇ ವಾಕ್ಯ. 3ನೇ ವಾಕ್ಯ ಓದಮ್ಮ. ಸಹೋದರರು ಆಗಾಗ್ಗೆ ನನ್ನ ಬಳಿಗೆ ಬಂದು ಗಾಯ ನಿನ್ನಲ್ಲಿರುವ ಸತ್ಯವನ್ನು ಕುರಿತು ತಿಳಿಸಿ, ನಿನ್ನಲ್ಲಿ ಇರುವಂತ ಸತ್ಯವನ್ನ ಕುರಿತು ತಿಳಿಸಿ, ನೀನು ಸತ್ಯವಂತನಾಗಿ ನಡೆಯುವನು ಎಂದು ಹೇಳುವಾಗ, ಸತ್ಯವಂತನಾಗಿ ನಡೆಯುವನು ಎಂಬುದಾಗಿ ಹೇಳಿದಾಗ ನಾನು ಬಹಳ ಸಂತೋಷ ಪಡುತ್ತೇನೆ. ಅಯ್ಯೋ, ನನಗೆ ಬಹಳ ಸಂತೋಷ. ಇಲ್ಲಿ ಗಮನಿಸ್ರಿ, ದೊಡ್ಡ ಸೇವಕರನ್ನ ಯಾರಾದ್ರೂ ಭೇಟಿ ಮಾಡಿ ಕೊಡಿಸ್ತಾರ ಅಂತ ಕೇಳ್ತಿರಲ್ಲ. ಯಾವನು ಭೇಟಿ ಮಾಡಿ ಕೊಡಿಸ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ಯೋಗನು ದೊಡ್ಡ ಅಪೊಸ್ತಲನು, ಗಾಯನ ಬಗ್ಗೆ ಅವನಿಗೆ ಭೇಟಿ ಮಾಡಿ ಕೊಡಿಸ್ತಾ ಇದ್ದಾರೆ. ಅವನಿಗೆ ಭೇಟಿ ಮಾಡಿ ಕೊಡಿಸಿದ ಯಾವುದು ಗೊತ್ತಾ? ಅವನ ಸತ್ಯದ ನಡತೆ. ನೀನ್ ಸತ್ಯವಾಗಿ ನಡಿವಾಗ ಎಂತೆಂತ ಸೇವಕರ ಸಂಗಡ ನಿನಗೆ ಪರೀಕ್ಷೆ ಆಗ್ಬೇಕಂದ್ರೆ ಇದೆಯೋ, ಆ ಸೇವಕರನ್ನ ದೇವರು ನಿನ್ನ ಮನೆಗೆ ಕಳಿಸ್ತಾರ. ಅಲ್ಲೇಲೂಯ. ನಾನು ಕೆಲವೊಂದು ಸೇವಕರ ಬಗ್ಗೆ ಆಶ್ಚರ್ಯ ಪಟ್ಟಂತ ಕಾಲ ಉಂಟು. ಅವರನ್ನ ಒಂದು ಸತಿಯಾದರೂ ಅವರ ಮುಖವನ್ನ ನೋಡುತ್ತೇವಾ ಅನ್ನುವಂತ ಒಂದು ಕಾರ್ಯಗಳು ಉಂಟು. ಆದರೆ ಸತ್ಯದಲ್ಲಿ ಬೆಳೆಯುತ್ತಾ ಇದ್ದಾಗ ಏನ್ ನಡೀತು ಗೊತ್ತಾ? ಅದೇ ವ್ಯಕ್ತಿ ನನ್ನ ಪಕ್ಕದಲ್ಲಿ ಅವರು ನಿಂತುಕೊಂಡು ಅವರಿಗೆ ಟ್ರಾನ್ಸ್ಲೇಟ್ ಮಾಡುವಂತ ಆಶೀರ್ವಾದಗಳ ದೇವರು. ಅದು ಮಾತ್ರ ಅಲ್ಲ, ನನ್ನ ಮನೆಯಾಗ 3 ದಿವಸ ಅವ್ರನ್ನ ಇಟ್ಟುಕೊಳ್ಳುವುದಕ್ಕೆ ದೇವರ ಆಶೀರ್ವಾದಗಳು. ಒಂದು ಸತಿ ಆದ್ರೂ ನೋಡ್ತೇನಂತ ಅನ್ಕೊಂಡಂತ ವ್ಯಕ್ತಿಗಳು. ಅಲ್ಲೇಲೂಯ, ಪ್ರೈಸ್ ದಿ ಲಾರ್ಡ್. ಸೊ ಸತ್ಯದಲ್ಲಿ ನೀವು ನಡೆಯುವಾಗ ಸತ್ಯವು ನಿಮ್ಮನ್ನ ಎಲ್ಲರಿಗೂ ಪರೀಕ್ಷೆ ಮಾಡುತ್ತೆ. ನೀವು ಹೋಗಿ ಎಷ್ಟೋ ರೊಕ್ಕಗಳನ್ನ ಖರ್ಚು ಮಾಡಿ ಈ ಪಾಸ್ಟರ್ ನೋಡ್ಬೇಕು, ಆ ಪಾಸ್ಟರ್ ನೋಡ್ಬೇಕು. ಸರ್, ಸತ್ಯವನ್ನು ಕೇಳ್ರಿ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. ಸತ್ಯದಲ್ಲಿ ನಡೆಯಿರಿ, ಸತ್ಯವು ನಿಮಗೆ ಸಕಲ ಆಶೀರ್ವಾದದಲ್ಲಿಯೂ ನಿಮ್ಮನ್ನ ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತೆ. ಸತ್ಯ ಇದ್ರೆ ಎಲ್ಲ ಪಾಸ್ಟರ್ಗಳು, ಏರಿಯಾ ಅಪೊಸ್ತಲರು ಕೂಡ ನಿನಗೆ ಪರೀಕ್ಷೆ ಆಗಲೇ ಬೇಕು. 4ನೇ ವಾಕ್ಯ ಎಷ್ಟು ರುಚಿಯಾಗಿದೆ. ಓದ್ ಮಗಳೇ, ನನ್ನ ಮಕ್ಕಳು ಸತ್ಯವನ್ನು ಅನುಸರಿಸಿ, ನನ್ನ ಮಕ್ಕಳು ಸತ್ಯವನ್ನು ಅನುಸರಿಸಿ ನಡೆಯುವವರಾಗಿದ್ದಾರೆಂದು ಕೇಳುವುದಕ್ಕಿಂತ, ನಡೆಯುವವರಾಗಿ ಆಗಿದ್ದಾರೆ ಎಂಬುದಾಗಿ ಕೇಳುವುದಕ್ಕಿಂತ ಹೆಚ್ಚಾದ ಸಂತೋಷವು ನನಗಿಲ್ಲ. ಇಲ್ಲವೇ ಇಲ್ಲಪ್ಪ. ಹೇಳೋಯ ಅಪ್ಪ, ನೀ ಕೋಟಿ ಕಟ್ಲೆ ಸಂಪಾದನೆ ಮಾಡಿದ್ರು, ಹೌದಾನೆ? ಲೋಕದಲ್ಲಿ ತಂದೆ ತಾಯಿ ಮಕ್ಕಳ ವಿಷಯದಲ್ಲಿ ಎದರಲ್ಲಿ ಸಂತೋಷ ಪಡ್ತಾರೆ? ಮಕ್ಕಳಿಗೆ ಒಳ್ಳೆ ಒಳ್ಳೆ ಕರ್ಲಿಂಗ್ ಹೇರ್ ಅಲ್ಲಿ ಹುಟ್ಟಿದ್ರೆ ಸಂತೋಷ ಪಡ್ತಾರೆ. ಗುಲಾಬಿ ಕಲರ್ ಅಲ್ಲಿ ಮಕ್ಕಳು ಹುಟ್ಟಿದ್ರೆ ಸಂತೋಷ ಪಡ್ತಾರೆ. ಮಕ್ಕಳು ಫಸ್ಟ್ ರ್ಯಾಂಕ್ ತಗೊಂಡ್ರೆ ಸಂತೋಷ ಪಡ್ತಾರೆ. ಮಕ್ಕಳು ಗೇಮ್ಸ್ ಅಲ್ಲಿ ಹಾಡಿ ಅವರು ಗೋಲ್ಡ್ ಮೆಡಲ್ ಅನ್ನ ತಗೊಂಡ್ಬಂದ್ರೆ ಸಂತೋಷ ಪಡ್ತಾರೆ. ಮಕ್ಕಳು ಕೈ ತುಂಬ ಸಂಪಾದನೆ ಮಾಡಿದ್ರೆ ಸಂತೋಷ ಪಡ್ತಾರೆ. ಇದೆಲ್ಲ ಬೇಡ ಅಂತ ಹೇಳಿಲ್ಲ, ಬಟ್ ಇದೆಲ್ಲ ಮಾಡುವಂತ ನಿನ್ನ ಮಗನು ಸತ್ಯದಲ್ಲಿ ಇಲ್ಲದಿದ್ರೆ ಎಲ್ಲವನ್ನು ಕೂಡ ಕಳೆದುಕೊಳ್ಳುವುದು ನಿಜ. ಅಲ್ಲೇಲೂಯ. ಇದೆಲ್ಲ ಆಸೆ, ಬಟ್ ಉತ್ತಮವಾದ ಏನ್ ಗೊತ್ತಾ? ನಾನು ಕೋಟಿ ಕಟ್ಲೆ ರೊಕ್ಕವನ್ನ ಈ ಕೈಯಲ್ಲಿ ಎಣಿಸ್ಬಿಟ್ಟೆ, ನೋಡ್ಬಿಟ್ಟಿನಿ. ನಾನು ಎಷ್ಟು ಹೊತ್ಕೊಳ್ಬೇಕು ಅಷ್ಟು ಬಂಗಾರವನ್ನು ಕೂಡ ಹಾಕಿಸಿಕೊಂಡ. ಬೇಸರಾಗಿ ಒಂದು ರೀತಿಯಲ್ಲಿ ಎಷ್ಟು ಕಾರುಗಳಲ್ಲಿ ಹತ್ತಿ ಇಳಿಯಬೇಕು ಅಷ್ಟು ಕಾರುಗಳಲ್ಲಿ ಹತ್ತಿ ಹಿಡಿದು ಬಿಟ್ಟೆ. ಚೆನ್ನಾಗಿ ನಾನು ಭಯಂಕರ ವರಮಾನ ಇದೆ, ಒಂದು ದಿನಕ್ಕೆ ಲಕ್ಷಾಂತರ ರೊಕ್ಕಗಳನ್ನ ನಾನು ಸಂಪಾದನೆ ಮಾಡ್ತಾ ಇದ್ದಾಗ
ನನ್ನ ತಂದೆ, ನನ್ನನ್ನು ಹುಟ್ಟಿದ ನನ್ನ ಎತ್ತಿದಂತ ನನ್ನ ತಂದೆ ನನಗೆ ಒಂದು ದಿವಸ ಫೋನ್ ಮಾಡಿದ್ರು, ಹೆಂಗಿದ್ದೀನಿ? ಪೀಕಲ್ಲಿದ್ದೀನಿ. ಅಲ್ಲಿ ರಾಜಕೀಯ ವ್ಯಕ್ತಿಗಳು ಅವರೇ ಬಂದು ನನಗೆ ಸ್ಥಾನಮಾನಗಳನ್ನ ಕೊಡ್ತಾ ಇದ್ದಾರೆ. ಕೇಳಿದ್ರೆ ನನಗೆ ವೋಟರ್ ಐಡಿನೇ ಇಲ್ಲ. ಆದರೆ ನಾನು ಯಾರು? ಆ ಏರಿಯಾದಲ್ಲಿ ಒಂದು ನಾಯಕನು. ನನಗೆ ಗೊತ್ತಿಲ್ಲ, ನನಗೆ ವೋಟರ್ ಐಡಿನೇ ಇಲ್ಲ. ನನ್ನನ್ನು ನೋಡಿ ಹೆಂಗಲ್ಲ ಈ ಪೋಸ್ಟಿಂಗ್ನ ಇವರು ಕೊಟ್ಟರು. ಕಾರಣ ರೊಕ್ಕ. ಆದರೆ ನನ್ನ ಪಪ್ಪ ಫೋನ್ ಮಾಡಿ, ಪಪ್ಪ ಖುಷಿ ಪಡ್ಬೇಕೈತಿ, ವಾವ್ ನನ್ನ ಮಗನು ಕೈ ತುಂಬ ಕೋಟಿ ಕೋಟಿ ಕಟ್ಲೆ ಸಂಪಾದನೆ ಮಾಡ್ತಾನೆ, ಅಲ್ಲಿ ಸ್ಥಳ ಇಲ್ಲಿ ಸ್ಥಳ ತಗೊಳ್ತಾನೆ ಅಂತ ಸಂತೋಷ ಪಡ್ಬೇಕಲ್ಲ. ನಮ್ಮ ಪಪ್ಪ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ಅಪ್ಪ ಏನಂದ ಹೇಳಿದ್ರೆ, ನೀನು ಮಾಡುವಂದ ಎಲ್ಲ ಬಿಸ್ನೆಸ್ನ ಸ್ಟಾಪ್ ಮಾಡು. ಏನಪ್ಪ ಇವರು ದರಿದ್ರ, ನಮಗೆ ಬಹಳ ಹೇಟ್ ಆಯಿತು. ಒಂದು ಅಪ್ಪನಾಗಿ ಇಟ್ಕೊಂಡು ಎಲ್ಲ ಸ್ಟಾಪ್ ಮಾಡಿದ್ರೆ, ಸ್ಟಾಪ್ ಮಾಡಿ ಏನು ಮಾಡಬೇಕು? ನೀನು ಅಂತಮ್ಮರು ಹೋಗಿ ದೇವರಿಗಾಗಿ ಸೇವೆ ಮಾಡ್ತಾರಲ್ಲ, ಬೈಬಲ್ ಹಿಡ್ಕೊಂಡು ಸೇವೆ ಮಾಡೋದು, ಇದನ್ನ ಸ್ಟಾಪ್ ಮಾಡೋದು. ನನಗೆ ಒಳ್ಳೆ ತಂದೆ ತಾಯಿ ಕೊಟ್ಟು. ಯಾಕಂದ್ರೆ ನಾನು ಸಂಪಾದನೆ ಮಾಡುವಾಗ ಸತ್ಯದಲ್ಲಿ ಇರಲಿಲ್ಲ. ಆದ್ರೆ ನನ್ನ ಸಂಪಾದನೆ ಈ ಲೋಕದ ಆಶೀರ್ವಾದ ಸತ್ಯ ಇಲ್ಲದಂತ ಕಾರಣ ನನ್ನನ್ನು ಎಲ್ಲೋ ಒಂದು ಮೂಲೆಯಲ್ಲಿ ಹೋಗಿ ಹಾಕಿಸಿಬೇಕಿತ್ತು. ಅದರ ಸತ್ಯ ಎಲ್ಲರ ಮುಂದೆ ಸಾಕ್ಷಿಯಾಗಿ ನಿಲ್ಲುವಂತೆ ಮಕ್ಕಳನ್ನ ತಂದೆ ತಾಯಿಗಳು ನೀವು ಅವರಿಗೆ ಬೋಷಾಂಗ ಕೊಡುವಾಗ ಎದರಲ್ಲಿ ನೀನು ಬೋಷಾಂಗ ಕೊಡ್ತೀಯೋ ಇಲ್ಲೋ, ಸತ್ಯದಲ್ಲಿ ನನ್ನ ಮಗನು ಬೆಳೆಯಬೇಕೆಂದ ಬೋಷಾಂಗ ಕೊಡ್ರಿ. ಸತ್ಯದಲ್ಲಿ ಬೆಳೆದಂತ ಯೋಸೇಫನು ಸಾಧಾರಣ ವ್ಯಕ್ತಿಯಾಗಿ ಇಲ್ಲರಿ. ಅಲ್ಲಿ ಅರಸನು, ಐಗುಪ್ತ ದೇಶದ ಅರಸನು ಹೇಳಿದ, ಈ ಸತ್ಯದಲ್ಲಿ ನಡೆಯುವಂತ ಈ ವ್ಯಕ್ತಿಗಿಂತ ಯೋಗ್ಯನ ನಮಗೆ ಯಾರು ಸಿಕ್ಕಾನೆ? ಯೋಸೇಫ, ನಿನ್ನ ಮಾತು ಇಲ್ಲದೆ ನನ್ನ ದೇಶದಲ್ಲಿ ಒಬ್ಬನು ಕೂಡ ಕೈ ಕಾಲನ್ನ ಅಲಗಾಡಿಸಬಾರದು ಅಂತ ಒಂದು ಉನ್ನತ ಸ್ಥಾನಕ್ಕೆ ನೀನೇ ಯೋಗ್ಯನ ಎಂಬುದಾಗಿ ಹೇಳಿದನು. ಸಾರ್, ಯೋಸೇಫನನ್ನ ಅವರ ಕುಟುಂಬ ಕಾಪಾಡಿಸಲಿಲ್ಲ. ಯೋಸೇಫನು ಇಡೀ ಕುಟುಂಬವನ್ನೇ ಕಾಪಾಡಿದ. ಕಾರಣ ಸತ್ಯವಂತನು. ದಾನಿಯೇಲ್ ಸತ್ಯವಂತನಾಗಿದ್ದ. ಅರಸನು ಏನ್ ಮಾಡ್ತಾನೆ ನೋಡ, ಅರಸು ನೆಬೂಕದ್ನೆಚ್ಚರ್, ಯಾರಿಗೂ ಕೂಡ ನೆಬೂಕದ್ನೆಚ್ಚರ್ ತಲೆ ಬಕ್ಕಲಿಲ್ಲ ಅಂತ ವ್ಯಕ್ತಿ ದಾನಿಯೇಲ ಮುಂದೆ, ಆ ಸತ್ಯವಂತನ ಮುಂದೆ ದೀಡ್ ನಮಸ್ಕಾರ ಮಾಡ್ತಾನೆ. ಯಾರಿಗೆ ತಲೆ ಬಕ್ಕಿದವ? ಯಾರಿಗೂ ತಲೆ ಬಕ್ಕಿದವನಲ್ಲ. ಆದ್ರೆ ಸತ್ಯವಂತನ ಮುಂದೆ ತಲೆ ಬಕ್ಕಲೇ ಬೇಕು. ದಾನಿಯೇಲ್ ಸತ್ಯವಂತನಾಗಿದ್ದ ಕಾರಣ ಇಡೀ ದೇಶದ ಸಂರಕ್ಷಣೆಯನ್ನ ಅವನ ಪ್ರಾರ್ಥನೆಯ ಮೂಲಕ ಕೊಡಿಸಿದ. ಶಾದ್ರಾಕ್, ಮೇಷಾಕ್, ಆಬೇದ್ನೆಗೋ ಅವರು ಸತ್ಯವಂತರಾಗಿ ಬೆಳೆದರು. ಅವರ ತಂದೆ ತಾಯಿ ಅವರನ್ನ ಸತ್ಯವಂತರಾಗಿ ಬೆಳೆಸಿದಂತ ಕಾರಣ ಬೆಂಕಿ ಅವರನ್ನ ಸುಡುವರಿಗೆ ಸಾಧ್ಯ ಆಗಲಿಲ್ಲ. ಹಲ್ಲೆಲೂಯಾ. ರಾಜನು ನೋಡಿ ಬೆರಗಾಗಿ ಈ ಶಾದ್ರಾಕ್, ಮೇಷಾಕ್, ಆಬೇದ್ನೆಗೋ ಮೂಲಕ ಅವನ ಕಾನೂನೆಯೇ ಅವನ್ ಚೇಂಜ್ ಮಾಡಿದ. ಕಾರಣ ಗೊತ್ತಾ? ಸತ್ಯ. ಹಲ್ಲೆಲೂಯಾ. ಬತ್ಮ ಮೊದಲಿಯಾರ್ ಎಂಬುದಾದ ಒಳ್ಳೆ ದೇವ ಮನುಷ್ಯ. ಅಂದ್ರೆ ಹಿಂದೂ ಕುಟುಂಬದಲ್ಲಿ, ವೈರಾಗ್ಯವಾದ ಹಿಂದೂ ಕುಟುಂಬದಲ್ಲಿ ಹುಟ್ಟಿದಂತ ತಾಯಿ ಒಂದು ರೋಮನ್ ಕ್ಯಾಥಲಿಕ್ ಸ್ಕೂಲಲ್ಲೇ ಅವರು ಓದಿದ್ರಂತೆ. ಆದರೆ ಆ ರೋಮನ್ ಕ್ಯಾಥಲಿಕ್ ಸ್ಕೂಲಲ್ಲಿ ಓದಿದಾಗ ಅವರ ಟೀಚರ್ ಪಾಠ ಹೇಳಿಕೊಡುವುದಕ್ಕಿಂತ ಹೆಚ್ಚಾಗಿ ಪರಲೋಕ ನರಕ ಬಗ್ಗೆನೇ ಹೇಳ್ತಾ ಇದ್ದರಂತೆ. ಏನ್ರಿ ಟೀಚರ್ ಯಾವಾಗಲೂ ಪರಲೋಕ ನರಕ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಕೇಳಿ, ಪರಲೋಕ ಅಂತ ಹೆಂಗ್ರಿ ಹೇಳ್ರಿ, ಅದು ಏನ್ರಿ ಅಂತ ಹೇಳಿದಾಗ ಪರಲೋಕದ ಮಾರ್ಗ ಯೇಸುವೆ ಎಂಬುದಾಗಿ ಹೇಳಿಕೊಡ್ತಾರೆ. ಪರಲೋಕಕ್ಕೆ ಮಾರ್ಗ ಯಾರು? ಯೇಸುವೆ. ಆದ್ರೆ ಇವರು ಲೋಕದವರು, ಇವರ ಫ್ರೆಂಡ್ಸ್ಗಳು, ಇವರ ಅಕ್ಕಪಕ್ಕದವರು, ಇವರ ಕುಟುಂಬದವರು ಇವರಿಗೆ ಏನು ಹೇಳಿಕೊಟ್ರೆ, ಏಮ ಚೆನ್ನಾಗಿ ಓದಬೇಕು, ಎಲ್ಲದಲ್ಲಿಯೂ ಕೂಡ ಗೋಲ್ಡ್ ಮೆಡಲ್ ತಗೋಬೇಕು, ಫಸ್ಟ್ ಕ್ಲಾಸ್ ಬರಬೇಕು ಎಂಬುದಾಗಿನೇ ಹೇಳಿಕೊಟ್ರಂತೆ. ಆದರೆ ಈ ಟೀಚರ್ ಹೇಳಿದ್ದನ್ನ ಇವರು ಕೇಳಿಲ್ಲ. ಫ್ರೆಂಡ್ಸ್ ಹೇಳಿದದ್ದು, ಅಕ್ಕಪಕ್ಕದಲ್ಲಿ ಹೇಳಿದವರು ಕೇಳಿ ಎಲ್ಲದಲ್ಲಿ ಕೂಡ ಫಸ್ಟ್ ರ್ಯಾಂಕ್ ಗೋಲ್ಡ್ ಮೆಡಲ್. ಇವರ ತಂದೆ ಒಳ್ಳೆ ಒಂದು ವ್ಯಕ್ತಿ, ಕರಪ್ಷನ್ ಇಲ್ಲದಂತ ವ್ಯಕ್ತಿ. ಅವರು ಸಂಬಳದಲ್ಲಿ ಒಳ್ಳೆ ಒಂದು ಗೌರ್ಮೆಂಟ್ ಅಧಿಕಾರಿಯಾಗಿದ್ದರೂ ಸಹ ಅವರು ಲಂಚ ತಗೊಳ್ಳುವುದೇ ಇಲ್ಲ. ಆದರೆ ದಿಢೀರಂತ ಹಾರ್ಟ್ ಅಟ್ಯಾಕ್ ಅಲ್ಲಿ ತೀರ್ಕೊಂಡ್ರು.
ಇವರಿಗೆ ಲೋಕವೇ ಸ್ತಂಭಿಸಿಬಿಟ್ಟಿತ್ತು. ಯಾಕಂದ್ರೆ ಸಣ್ಣ ವಯಸ್ಸಲ್ಲಿ ತಂದೆ ತೀರ್ಕೊಂಡ್ರು. ಈಗ ಅವರು ಟೀಚರ್ ಬಳಿಗೆ ಬಂದು ಕೇಳಿದ್ದಾರೆ, ಟೀಚರ್ ಈಗ ನನ್ನ ತಂದೆ ತೀರ್ಕೊಂಡ್ರು, ನನ್ನ ತಂದೆ ಎಲ್ಲಿ ಹೋಗಿರ್ತಾರೆ ಅಂತ ಕೇಳಿದಾಗ ಹುಳ ಸಾಯುವುದೇ ಇಲ್ಲ, ಅಗ್ನಿ ಕಡಿಮೆ ಆಗುವುದೇ ಇಲ್ಲ, ಹತ್ತಿ ಉರಿಯುವಂತ ಅಲ್ಲಿ ಕಡಿಯುವಂತ ಪರಿಸ್ಥಿತಿ ಉಳ್ಳದಂತ ನರಕಕ್ಕೆ ನಿನ್ನ ತಂದೆ ಹೋಗಿರ್ಬೇಕಂತ ಹೇಳಿದಾಗ ಅವರು ಕಿರಿಚಾಡಿದ, ನನ್ನ ತಂದೆ ಪರಿಶುದ್ಧರು, ನನ್ನ ತಂದೆ ಕರೆಕ್ಷನ್ ಇಲ್ಲದಂತ ವ್ಯಕ್ತಿ, ಹೇಗೆ ನನ್ನ ತಂದೆ ನರಕಕ್ಕೆ ಹೋಗಿರುವುದಕ್ಕೆ ಸಾಧ್ಯ? ನನಗೆ ಗೊತ್ತಿಲ್ಲಮ್ಮ. ಯೇಸು ಕ್ರಿಸ್ತು ಮಾತ್ರವೇ ಪರಲೋಕಕ್ಕೆ ಮಾರ್ಗ. ಯೇಸು ಇಲ್ಲದಂತೆ ಎಲ್ಲರೂ ನರಕವೇ ಅಂತ ಹೇಳಿದಾಗ ತನ್ನ ಸ್ಟಡಿ ನನ್ನ ತಂದೆಯನ್ನು ನರಕ ಹೋಗಿದ್ರು, ನಾನು ಕೂಡ ನರಕ ಹೋಗಬೇಕಂಬುದಾಗಿ ಹೇಳಿ ಅವರು ಬುಕ್ಕಿ ಹೋಗಿದವರಾಗಿ ಪ್ರಾರ್ಥಿಸಿದಾಗ ಆ ತಾಯಿನ ದೇವರು 45 ದೇಶದ ಮೇಲೆ ಯೇಸು ಕ್ರಿಸ್ತನ ಸಾಕ್ಷಿಯಾಗಿ ದೇವರು ಅವರನ್ನು ರಕ್ಷಿಸಿ ಉಪಯೋಗಪಡಿಸಿ. ಹಲ್ಲೆಲೂಯಾ. ಅಲ್ಲಿ ಹೇಳುತ್ತೆ, ಸತ್ಯವು ನಿಮ್ಮಲ್ಲಿ ಬಂದಿರುವುದು ಸತ್ಯವೇ, ಆದರೆ ಸತ್ಯದಲ್ಲಿ ನಡೆಯುವುದು ಬಹಳ ಅವಶ್ಯವೇ. ಹಲ್ಲೆಲೂಯಾ. ಸತ್ಯದಲ್ಲಿ ನಡೆಯಮ್ಮ. ಇವತ್ತು ಬಾಡಿಗೆ ಮನೆಯಲ್ಲಿ ಇರುವಂತೆ ನೀನು ಸ್ವಂತ ಮನೆ 1 ಫ್ಲೋರ್ ಅಲ್ಲ 2 ಫ್ಲೋರ್ ಕಟ್ಕೊಂಡು ಆರಾಮಾಗಿರ್ತಿ. ಯಾಕೆಂದ್ರೆ ಅಪೊಸ್ತಲನಾಗಿರುವಂತೆ ಯೋಗವನ್ನು ಆಶೀರ್ವದಿಸುವಂತ ರೀತಿಯಲ್ಲಿ ನಾನು ಆಶೀರ್ವದಿಸುತ್ತೇನೆ. ನೀನು ಸತ್ಯದಲ್ಲಿ ಆತ್ಮದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಸಕಲ ವಿಷಯದಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿ ಇರು ಎಂಬುದಾಗಿ ನಾನು ಕೂಡ ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸ್ತೀಯೇ ನನ್ನ ಮಗನೇ, ನನ್ನ ಮಗಳೇ, ನಿನ್ನ ಜೀವನ ಉದ್ಧಾರ ಸತ್ಯದಲ್ಲಿದೆ, ಆತ್ಮೀಯ ಜೀವಿತದಲ್ಲಿದೆ. ಅಲ್ಲಿ ಅವನು ಹೇಳ್ತಾನೆ, ನನ್ನ ಮಗನೇ, ನನ್ನ ಮಕ್ಕಳು ಸತ್ಯದಲ್ಲಿ ನಡೆಯುತ್ತಾರೆ ಎಂಬುದಾದ ಸಂತೋಷಕ್ಕಿಂತ ಬೇರೆ ಯಾವುದು ಕೂಡ ನನಗೆ ಸಂತೋಷ ಪಡುವುದಿಗೆ ಸಾಧ್ಯವಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸರಿ, ಇಂಥ ವ್ಯಕ್ತಿಯನ್ನ ಇವನು ಕ್ಯಾರೆಕ್ಟರ್, ಇವರ ವಿಷಯದಲ್ಲಿ ಸತ್ಯದಲ್ಲಿ ನಡೆಯುತ್ತಾ ಇದ್ದಾರೆ, ಇವರ ವಿಷಯದಲ್ಲಿ ಅಲ್ಲಿ ಯೋಗಾನು ಸಾಕ್ಷಿ ನುಡಿಯುತ್ತಾ ಇದ್ದಾರೆ. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ? ಗಾಯನು ಎಂಬುದಾದ ವ್ಯಕ್ತಿ ಬಗ್ಗೆ. ಈ ಗಾಯನ ವ್ಯಕ್ತಿ ಅಪೊಸ್ತಲನಿಗೆ ಪ್ರಿಯನಾಗಿದ್ದ, ಸತ್ಯದಲ್ಲಿ ನಡೆಯುತ್ತಾ ಇದ್ದ, ಆತ್ಮೀಯದಲ್ಲಿ ಅಭಿವೃದ್ಧಿ ಹೊಂದುವಂತ ವ್ಯಕ್ತಿಯಾಗಿ ಇದ್ದ. ದೊಡ್ಡ ದೊಡ್ಡ ಅಪೊಸ್ತಲರುಗಳ ಆಶೀರ್ವಾದಕ್ಕೆ ಇವನು ಬಾಧ್ಯನಾಗಿದ್ದ. ಅದು ಮಾತ್ರ ಅಲ್ಲ, ಇವನ ಕ್ಯಾರೆಕ್ಟರ್ ಬಗ್ಗೆ ಸ್ವಲ್ಪ ಹೇಳ್ತಾರೆ. ನೋಡೋಣ, 5ನೇ ವಾಕ್ಯದಿಂದ 8ನೇ ವಾಕ್ಯ ತನಕ ಬೇಗ ಓದೋಣ. ಪ್ರಿಯನೇ, ಸಹೋದರರಿಗೂ ಪರಿಚಯ ಇಲ್ಲದವರಿಗೂ ನೀನು ಸತ್ಕಾರವನ್ನು ಮಾಡುವುದರಲ್ಲಿ ಇಲ್ಲಿ ಗಮನಿಸಿರಿ. ಇವೆಲ್ಲ ನೋಡಿ ಸತ್ಕಾರ್ಯ ಮಾಡುವುದಲ್ಲ. ಹಲ್ಲೆಲೂಯಾ. ನೋಡಿ ಸತ್ಕಾರ್ಯ ಮಾಡುವುದಿಲ್ಲ. ಇಲ್ಲಿ ನೀವು ಮದುವೆಗೆ ಮೊಯ್ಯ ಅದೇನಪ್ಪ ಆಯಾರ್ ಕೊಡ್ತೀರಾ? ಆಯಾರ್ ಅನ್ನೋದು ಆಯಾರ್ ಅವ್ರು 50 ಕೊಟ್ಟರೆ ನೀವು 50 ಕೊಡ್ತೀರಾ, ಅವ್ರು 100 ಕೊಟ್ಟರೆ ನೀವು 100 ಕೊಡ್ತೀರಾ, ಅವ್ರು ದೊಡ್ಡ ಬಾಂಡೆ ಕೊಟ್ಟರೆ ನೀವು 1 ಬಾಂಡೆ ಕೊಡ್ತೀರಾ, ಅವ್ರು ಉಂಗುರ ಹಾಕ್ಸ್ಬಿಟ್ರೆ ನೀವು ಉಂಗುರ ಹಂಗಲ್ಲ ಇಲ್ಲಿ. ಹಲ್ಲೆಲೂಯಾ. ಮಾಡಿದವರಿಗೆ ನಾವು ಮಾಡ್ತೀವಿ, ಅದು ಆದರೆ ಆತ್ಮೀಕ ಜೀವಿತದಲ್ಲಿ ಸೇವಕರುಗಳಿಗೆ ಮಾತ್ರ ಅಲ್ಲ, ಪರಿಚಯ ಇರುವವರಿಗೆ ಮಾತ್ರ ಅಲ್ಲ, ಪರಿಚಯ ಇಲ್ಲದವರು ಬಂದರೂ ಸಹ ಅವರಿಗೆ ಸಹಾಯ ಮಾಡುವುದು, ಅವರ ಸುಖ ದುಃಖವನ್ನು ವಿಚಾರಿಸುವುದು, ಅವರನ್ನ ಹೋಗಿ ಅವರ ಹತ್ರ ಮಾತಾಡಿ ಅವರನ್ನ ಸಂತೈಸುವುದು, ಅವರ ಕೊರತೆಯಲ್ಲಿರುವಾಗ ಅವರಿಗೆ ಕೊಡುವುದು ಗಾಯನಲ್ಲಿ ಇದ್ದಂಥ ಗುಣಾಧಿಶ. ಹಲ್ಲೆಲೂಯಾ. ಸಭೆಯಲ್ಲಿ ಏನು ಗುಣಾಧಿಶ ಇರಬೇಕು? ಸಭೆ ಆಮೇನ್ ಅಂತ ಹೇಳಿದ ಕೂಡಲೇ ಕೆಲವು ಓಡ್ತಾರೆ. ಎಲ್ಲಿ ಓಡ್ತಾನೆ? ಮಟನ್ ಅಂಗಡಿಗೆ, ಚಿಕನ್ ಅಂಗಡಿಗೆ, ಮೀನ್ ಅಂಗಡಿಗೆ ಓಡಿ ಏನ್ ಮಾಡಿದೆ? ತಿಂದಿರಂತ ಡೈಜೆಷನ್ ಆಗಲಿಲ್ಲ, ನಾನು ಡ್ರಿಪ್ಸ್ ಏರ್ತಾ ಇದ್ದೆ, 2-3 ಡ್ರಿಪ್ಸ್. ಸಭೆ ಮುಗಿದ ಕೂಡಲೇ ಯಾರು ಬಂದಾರ? ಅಣ್ಣ ಬಂದಾರ, ಅಕ್ಕ ಬಂದಾರ, ಯಾರು ಬಂದಾರ? ಅಕ್ಕ ಹೇಗಿದ್ದಿ, ಹೆಂಗಿದ್ದಿ? ಹೊಸದಾಗಿ ಬಂದಿದ್ರು ಓಡಿ ಹೋಗಿ ಅವ್ರ ಹತ್ರ ಮಾತಾಡೋದು, ಹೇಗಿದ್ದೀರಾ, ನಿಮಗೆ ಏನು ತೊಂದರೆ, ಯಾವ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೀರಾ, ಇಲ್ಲಿ ನಮಗೆ ಅದ್ಭುತ ನಡೀತಿದೆ, ದೇವರು ನಿಮಗೂ ಸಹ ಅದ್ಭುತ ಮಾಡ್ತಾರೆ, ನಿಮಗೆ ನಾವು ಅವ್ರಿಗೆ ಹೋಗಿ ಒಂದು ಚಾಯ್ ಅಂಗಡಿಯಲ್ಲಿ ಬರೀ ಇವರನ್ನೇ ಕರ್ಕೊಂಡು ಹೋಗಿ ಕೇಳಿಯಲ್ಲಿ ಚಾಯ್ ಕುಡಿಸೋದು, ಮತ್ತೆ ರಾತ್ರಿ ಹೋಗಿ ಅದು APMCಯಲ್ಲಿ ಹೋಗಿ ಚಾಯ್ ಕುಡಿಯೋದು, ಇವರನ್ನೇ ಕರ್ಕೊಂಡು ಹೋಗಿ
ಚಾಯ್ ಕುಡಿದು ಕುಡಿದು ಕುಡಿಸಿ ಏನ್ ಕಂಡ್ರಿಯಪ್ಪ ನೀವು? ಕಂಡಿದೇನ? ಅವ್ರ ಪಾಪ ನಿಮ್ಮ ಹತ್ರ ಬಂದಿರ್ತದೆ, ನಿಮ್ಮ ಬಣಗಿನ ಅವರ ಹತ್ರ ಹೋಗಿರ್ತದೆ. ಇದನ್ನ ಬಿಟ್ಟು ಏನು ಸಾಧನೆ ಮಾಡಿರೋಕ್ಕೆ ಸಾಧ್ಯ ಇಲ್ರಿ ಅಪ್ಪ. ಅಷ್ಟೇ ತಾನೆ. ಆದ್ರೆ ಗಾಯನು ಆದ ರೀತಿಯಾಗಿರಲಿಲ್ಲ. ಅವರು ಸೇವಕರಾಗಿರ್ಲಿ, ಅವರು ಹಿರಿಯ ಅಪಸ್ಥರಾಗಿರಲಿ, ವರ್ಷವರಾಗಿರ್ಲಿ, ಬಡವರಾಗಿರ್ಲಿ, ಶ್ರೀಮಂತರಾಗಿರ್ಲಿ, ಹೋಗಿ ಅವರನ್ನ ಸಂಧಿಸಿ ನಾನು ಮಾಡಬೇಕಾಗಿರುವಂತ ಸತ್ಕಾರ್ಯಗಳನ್ನ ಮಾಡುತ್ತಾ ಇದ್ದವನು ಗಾಯ. ಅದಕ್ಕೆ ಅವನ ಬಗ್ಗೆ ಅಷ್ಟು ಸಾಕ್ಷಿ ಹೇಳ್ತಾರೆ. ಅವನು ಯಾರಂತ್ರ ಒಂದು ಪಾತ್ರನ್ನು ಕೂಡ ಸುಮ್ಮನೆ ಬಿಡುವುದಿಲ್ಲ. ಮನೆಗಳಿಗೆ ಹೋಗಿ ಅವರಿಗೆ ಮಾಡಬೇಕಾಗಿರುವಂತ ಸಕಲ ಕಾರ್ಯಗಳು ಮಾಡ್ತಾನೆ. ಆದ್ರೂ ಕೂಡ ಇಷ್ಟು ಮಾಡುವವನು ಕೂಡ ಯೋಗನಲ್ಲಿ ಏನು ಹೇಳ್ತಾನೋ ಸ್ವಲ್ಪ ಗಮನಿಸ್ರಿ. ಓದ್ ಮಗಳ, ಅವರು ಸಭೆಯ ಮುಂದೆ ನಿನ್ನ ಪ್ರೀತಿಗೆ ಸಾಕ್ಷಿ ಹೇಳಿದರು. ಅವರನ್ನು ಇನ್ನು ದೇವರ ಸೇವಕರಾಗಿ ಯೋಗ್ಯವಾದ ರೀತಿಯಿಂದ ಸಾಲ ಕಳುಹಿಸಿದರೆ ಚೆನ್ನಾಗಿರುವುದು. ಏನ್ ಹೇಳ್ತಾನೆ ಯಪ್ಪ? ಅವರು ಸತ್ಯವಾಗಿ ಸೇವೆ ಮಾಡುವವರು. ಸುಮ್ಮನೆ ಅವರನ್ನ ಏನ್ ಮಾಡಬೇಡ, ಕೈ ಬೀಸಮ್ಮ ಕೈ ಬೀಸ ಅಂತ ಬರೀ ಕೈಯಲ್ಲಿ ನೀನೇನ್ ಮಾಡಬೇಡ. ಸ್ತೋತ್ರ ಹೇಳಿ ಕ್ಲೋಸ್ ಅಪ್ ಅಡ್ವರ್ಟೈಸ್ಮೆಂಟ್ ಹೇಳಿ ಹಳ್ಳಿ ತೋರಿಸ್ಬಿಟ್ಟು ಕಳಿಸ್ಬೇಡಪ್ಪ. ಸೇವಕ ಅವನಿಗೆ ಮಾಡುವಂತ ಕಾರ್ಯಗಳನ್ನ ಸತ್ಕಾರ್ಯಗಳನ್ನ ಏನ್ ಮಾಡು. ಅವರು ಎಲ್ಲರ ಹತ್ರ ಕೈ ತೋರಿಸುವರಲ್ಲ. ಓದ್ ಮಗಳೇ, ಯಾಕೆಂದರೆ ಅವರು ಕ್ರಿಸ್ತನ ಹೆಸರನ್ನು ಪ್ರಸಿದ್ಧಿಪಡಿಸುವುದಕ್ಕೋಸ್ಕರ ಹೊರಟು ಹೋಗಿದ್ದಾರೆ ಮತ್ತು ಅನ್ಯ ಜನಗಳಿಂದ ಏನೂ ತೆಗೆದುಕೊಳ್ಳುವವರಲ್ಲ, ಒಂದು ಕೊಟ್ಟನ್ನು ಕೂಡ ತೆಗೆದುಕೊಳ್ಳುವುದಿಲ್ಲ ಅವರ. ಆದುದರಿಂದ ಶಿಷ್ಯನು ವಿಶ್ವಾಸಿ ಕೊಟ್ಟರೆ ಮಾತ್ರ ತೆಗೆದುಕೊಳ್ತಾನೆ ಅಂತ ಒಂದು ಉತ್ತಮ ಸೇವಕರು. ಆದುದರಿಂದ ಅವರನ್ನ ಏನ್ ಮಾಡು, ನಾವು ಸತ್ಯಕ್ಕೆ ಸಹಕಾರಿಗಳಾಗುವಂತೆ ಅಂತವರನ್ನು ಸೇರಿಸಿಕೊಳ್ಳುವ ಹಂಗಿನಲ್ಲಿದ್ದೇವೆ. ನೋಡಿ ನೋಡಿ ನೋಡಿ, ನೀವು ಒಳ್ಳೆ ಸೇವಕರನ್ನ ಸನ್ಮಾನಿಸಿ ಅವರನ್ನ ತೃಪ್ತಿಪಡಿಸಿ ನೀವು ಕಲಿಸುವುದಾದ್ರೆ ಸತ್ಯಕ್ಕೆ ಸಹಕಾರರು. ಯಾರಿಗೆ ಸಹಕಾರ? ಸತ್ಯಕ್ಕೆ, ಆ ಮನುಷ್ಯನ ಮೇಲಿರುವ ಅಭಿಷೇಕಕ್ಕೆ ನಾವು ಸಹಕಾರರು. ಆ ಮನುಷ್ಯನ ಮೇಲಿರುವಂತ ಕೃತ್ಯಗಳಿಗೆ ನಾವು ಸಹಕಾರರು. ಅಲ್ಲೇಲೂಯ. ಸತ್ಯಕ್ಕೆ ನಾವು ಯಾರಾಗುತ್ತೇವೆ? ಸಹಕಾರ ಆಗುತ್ತೇವೆ. ಇಷ್ಟು ಒಳ್ಳೆಯವನು ಆದ್ರೆ ಇವನಿಗೂ ಎಚ್ಚರಿಸ್ತಾನೆ. ಏನ್ ಎಚ್ಚರಿಸ್ತಾನೆ? ಯಪ್ಪ ನೀನೆಲ್ಲ ಬಿಳಿಯಾಗಿ ಇರುವುದೆಲ್ಲ ಹಾಳಂತ ನಂಬಿಡ್ತೀ ಗಾಯು. ಅಲ್ಲೇಲೂಯ. ಗಾಯನೇ, ನೀ ಬಿಳಿಯಾಗಿರುವುದಲ್ಲ ಹಾಳಂತ ನಂಬಿಡ್ತಿ. ಹಂಗ ನಂಬೇಡ. ನೀ ಎಲ್ಲರಿಗೂ ಒಳ್ಳೇದು ಮಾಡಿ. ಬಟ್ ದುಷ್ಟನು ಯಾರಂತ ನಾನು ನಿನಗೆ ತೋರಿಸ್ಕೊಡ್ತೀನಿ. ದುಷ್ಟ ಸೇವಕರು ಯಾರಂತ ತೋರಿಸ್ಕೊಡ್ತೀನಿ. ಹೆಸರು ಪಾಸ್ಟರ್ ಅಂತ ಹೆಸರಲ್ಲಿ ಬಂದ್ರೆ ನೀನು ಕಳ್ಳರನ್ನು ಕೂಡ ಮನೆ ಒಳಗಡೆ ಬಿಟ್ಬಿಡ್ಬೇಡ. ಅಲ್ಲೇಲೂಯ. ಕಳ್ಳರುಗಳು ಯಾರು, ಒಳ್ಳೆಯವನು ಯಾರು ನಿನಗೆ ನಾನು ತೋರಿಸ್ತೀನಿ. ಯಾಕಂದ್ರೆ ನೀನು ಕಪ್ಪಟ ಇಲ್ಲದವನು. ನಾವು ಪಾರಿವಾರದಂತೆ ಕಪ್ಪಟ ಇಲ್ಲದವರಾಗಿರಬೇಕು. ಅದೇ ರೀತಿಯಲ್ಲಿ ಸರ್ಪದಂತೆ ಜಾಣರಾಗಿರಬೇಕು. ಅಲ್ಲೇಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾನು ಅಲ್ಲಿ ಓದ್ ಮಗನೇ, ಒಂದು ವಿಲ್ಲನ್ನ ತೋರಿಸ್ಕೊಡ್ತೀನಿ. ವಿಲ್ಲನ್ನ ಅವನೇ ತೋರಿಸ್ಕೊಡ್ತಾನೆ, ನಾನಲ್ಲ. ಸಭೆಗೆ ಕೆಲವು ಮಾತುಗಳನ್ನು ಬರೆದಿದ್ದೇನೆ. ಸಭೆಗೆ ಯಾರು? ಅಪೊಸ್ತಲನಾಗಿರುವಂತ ಚರ್ಚಿಗೆ ಈ ರೀತಿಯಾಗಿ ನೋಡಪ್ಪ, ಈ ರೀತಿಯಾಗಿ ಮಾಡಪ್ಪ, ಈ ರೀತಿಯಾಗಿ ಕೊಡಪ್ಪ ಎಂಬುದಾಗಿ ನಾನು ಸತ್ಯ ಮಾತುಗಳನ್ನ ಸಭೆಗೆ ಮಾತಾಡಿದೆ. ಆದರೆ ಸಭೆಯವರಲ್ಲಿ ಪ್ರಮುಖನಾಗಬೇಕೆಂದಿರುವ, ಸಭೆಯವರಲ್ಲಿ ನಾನು ಮಾತ್ರ ಪ್ರಮುಖನಾಗಿ ಇರಬೇಕು ಎಂಬುದಾಗಿ ಹೇಳುವ ಥಿಯೋತ್ರೇಫನು, ಇವನೇ ವಿಲ್ಲನ ಹೆಸರೇನು? ಥಿಯೋತ್ರೇಫನು. ಹೇಳಿ. ಥಿಯೋತ್ರೇಫನು. ಅಲ್ಲೇಲೂಯ. ಅಪ್ಪನು ಅಂತ ಹೇಳ್ತೀರಾ? ಯಾರು? ಥಿಯೋತ್ರೇಫನು ಎಂಬುದಾದ ವ್ಯಕ್ತಿ ಸಭೆಗೆ ನಾನು ಬರೆದೆ. ಸಭೆಗೆ ಕೆಲವೊಂದು ವಿಷಯಗಳನ್ನ ಪರಿಶುದ್ಧ ಆತ್ಮನಲ್ಲಿ ಪ್ರಯತ್ನಾಗಿ ನಾನು ಹೇಳಿದಾಗ ಸಭೆಗೆ ತಾನೇ ಪ್ರಮುಖನಾಗಿರಬೇಕು, ಸಭೆಯಲ್ಲಿ ತಂದೆ ನಡಿಬೇಕು, ನಾನು ಮಾತ್ರ ಲೀಡರಾಗಿರ್ಬೇಕು ಎಂಬುದಾಗಿ ಹೇಳುವಂತ ಆ ಥಿಯೋತ್ರೇಫನು ಏನ್ ಮಾಡಿಲ್ಲ ಅಂತ, ನಮ್ಮ ಮಾತನ್ನು
ಅಂಗೀಕರಿಸುವುದಿಲ್ಲ. ನಮ್ಮ ಮಾತನ್ನ ಅಂಗೀಕರಿಸುವುದಿಲ್ಲ. ನಮ್ಮ ಮಾತನ್ನ ಅಂತ ನಮ್ಮ ಅಂದ್ರೆ ಅವನಿಗೆ ಮಾತ್ರ ಹೇಳ್ತಲ್ಲ, ಇಡೀ ಅಪೊಸ್ತಲರ ಮಾತನ್ನೇ ಅವನು ಅಂಗೀಕರಿಸುವುದಿಲ್ಲ. ನೋಡ್ರಿ, ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳಿದೆ. 27 ಪುಸ್ತಕಗಳು ದೇವರು ಅಪೊಸ್ತಲರಿಂದ ಬರೆದು ಕೊಟ್ಟಿದ್ದ. ಅಪೊಸ್ತಲರ ಮಾತುಗಳನ್ನ ಕೇಳದವನು ಅವನು ಕ್ರೈಸ್ತನೇ ಅಲ್ಲ. ಅಪೊಸ್ತಲರ ಮಾತುಗಳನ್ನ ಕೇಳದವನು, ಸತ್ಯ ವೇದದಲ್ಲಿ ಎಲ್ಲ ವಿಷಯವೂ ಬರೆಯಲ್ಪಟ್ಟಿದೆ. ಒಂದನ್ನು ಮಾತ್ರ ತೆಗೆದುಕೊಂಡು ನಾನೇ ಹೆಚ್ಚಂತ ಹೇಳಿಕೊಳ್ಳೋದಕ್ಕಲ್ಲ, ಸಕಲ ನಡವಳಿಕೆಗಳಲ್ಲಿಯೂ ನಾವು ಪರಿಶುದ್ಧರಾಗಿ ಎಲ್ಲ ಕಾರ್ಯದಲ್ಲಿಯೂ ನಾವು ಆಶೀರ್ವಾದ ಹೊಂದಕ್ಕೆ ಇಷ್ಟಪಡ್ತೇವೆ. ಆದರೆ ಆತ್ಮಿಕ ಜೀವಿತದಲ್ಲಿ ಎಲ್ಲ ವಿಷಯದಲ್ಲಿಯೂ ನಾವು ನಡೆಯುವುದಕ್ಕೆ ನಾವು ಇಷ್ಟಪಡುವುದಿಲ್ಲ. ನೀವಲ್ಲ, ಊದುವಾಗಿ ಹೇಳುತ್ತಾನೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆ ವ್ಯಕ್ತಿ ತಾನು ಮಾತ್ರ ಪ್ರಮುಖನಾಗಿ, ಕೆಲವೊಂದು ನೋಡಿದಿರಾ, ಕೆಲವೊಂದು ಸಭೆಗೆ ಹೋದ್ರೆ 365 ದಿವಸ ಅವನು ಮಾತ್ರ ಮೆಸೇಜ್ ಕೊಡ್ತಾನೆ, ಬೇರೆ ಯಾರನ್ನು ಮೆಸೇಜ್ ಕೊಡಕ್ ಬಿಡಂಗಿಲ್ಲ. ಯಾಕೆ? ತಾನು ಮಾತ್ರ ಪ್ರಮುಖನಾಗಿ ಇರಬೇಕು. ಆದ್ರೆ ಒಳ್ಳೆ ವ್ಯಕ್ತಿಗಳನ್ನ ಕೆಲವರು ಬಿಡ್ತಾರೆ, ಕಳ್ಳಗಳನ್ನ ಒಳಗೆ ಬಿಡ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ. ಅವನು ತಾನು ಪ್ರಮುಖನಾಗಿ ಇರಬೇಕಂತ ಹೇಳಿ ಅಪೊಸ್ತಲರನ್ನ ಸೇರಿಸಿಕೊಳ್ಳದೆ ಇನ್ನು ಒಮ್ಮೆಲೆ ಆದ ಕಾರಣ ನಾನು ಬಂದರೆ ಅವನು ಮಾಡುವ ಕೃತ್ಯಗಳ ವಿಷಯದಲ್ಲಿ ಅಪ್ಪ ಯಾರು ಹೇಳ್ತಾರೆ? ಯೋಗಾನ್ ಹೇಳ್ತಾರೆ, ಇವನನ್ನ ನಾನು ಗುರುತು ಎಲ್ಲರಿಗೂ ಇವನು ಗುರುತಾಗುವುದನ್ನ ತೋರಿಸಿ ಕೊಡುವನು, ಇವನನ್ನ ಹಿಡಿದ ಕೊಡುವನ್ನ. ಇಂಥ ವ್ಯಕ್ತಿ ಅಪೊಸ್ತಲರ ಮಾತುಗಳನ್ನ ಕೇಳುವುದಿಲ್ಲ. ಅದು ಮಾತ್ರ ಅಲ್ಲ, ಇನ್ನು ಕೆಳಗೆ ಎಲ್ಲರಿಗೂ ನೆನಪು ಕೊಡುವೆನು. ಅವನು ಹರಟೆ ಕೊಚ್ಚುವವನಾಗಿ, ಅವನು ಏನಂತ ಹರಟೆ ಕೊಚ್ಚುವವನಾಗಿ ನಮ್ಮ ವಿಷಯದಲ್ಲಿ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡುತ್ತಾನೆ. ಹಲ್ಲೆಲೂಯಾ. ಗಮನಿಸೋಣ, ಹೋದ್ರಿ. ಇವು ಸಾಲದೆ ತನ್ನ ಸಹೋದರನನ್ನು ಸೇರಿಸಿಕೊಳ್ಳಬೇಕೆಂದಿರುವವರಿಗೆ ಅಟ್ಟಿ ಮಾಡಿ ಅವರನ್ನು ಸಭೆಯೊಳಗಿಂದ ಬಹಿಷ್ಕರಿಸುತ್ತಾನೆ. ಇವನ ವಿಷಯದಲ್ಲಿ ನಾವು ಅಲ್ಲಿ ನೋಡ್ತಾ ಇದ್ದೇವೆ, ಇವನು ಅಪೊಸ್ತಲರ ಮಾತನ್ನ ಕೇಳಂಗಿಲ್ಲ. ಇವನು ದೇವರ ಸೇವಕರ ಹೃದಯಗಳನ್ನ ಗಾಯಪಡಿಸುತ್ತಾನೆ. ಇವನು ಸತ್ಯ ಸೇವಕರನ್ನ ಅಂಗೀಕರಿಸಿಕೊಳ್ಳುವುದಿಲ್ಲ. ಇವನು ಸತ್ಯ ಸೇವಕರ ಬಗ್ಗೆ ಸುಳ್ಳು ಹೇಳ್ತಾನೆ. ಇಂಥ ಸತ್ಯ ಸೇವಕರ ಮಾತುಗಳನ್ನ ಕೇಳಬೇಕಂತ ಇದ್ದವನನ್ನು ಸದಾ ಕೇಳಬಾರ್ದು ಎಂಬುದಾಗಿ ತಡೆ ಮಾಡುವುದು ಮಾತ್ರ ಅಲ್ಲ, ನೀನು ಕೇಳಿದ್ರೆ ನಾನು ಚರ್ಚ್ ಬಿಟ್ಟು ಹೊರಗೋದಂತ. ಎಂತ ದುಷ್ಟ ನೋಡ್ರಿ. ಗಾಯನೇ, ನೀ ಎಲ್ಲರನ್ನು ಕೂಡ ಒಳ್ಳೆಯವನಂತ ತಿಳ್ಕೊಳ್ಳಬೇಡ್ರಿಯಪ್ಪ. ಇಂಥ ಬುದ್ಧಿಯುಳ್ಳದಂತ ಯಾರವ? ಥಿಯೋತ್ರೇಫನು ವಿಲ್ಲನು ಸಭೆಗಳಲ್ಲಿ ಇದ್ದಾನೆ. ಇವನ ವಿಷಯದಲ್ಲಿ ಅವನು ಹೇಳ್ತಾ ಇದ್ದಾನೆ, 11ನೇ ವಾಕ್ಯ, ನೀನು ಕೆಟ್ಟ ನಡತೆಯನ್ನು ಅನುಸರಿಸದೆ ಒಳ್ಳೆ ನಡತೆಯನ್ನು ಅನುಸರಿಸು. ಒಳ್ಳೆಯದನ್ನು ಮಾಡುವವನು ದೇವರಿಗೆ ಸಂಬಂಧಪಟ್ಟವನು, ದೇವರಿಂದ ಹುಟ್ಟಿದವನು ಆಗಿದ್ದಾನೆ. ಕೆಟ್ಟದನ್ನು ಮಾಡುವವನು ದೇವರನ್ನು ಕಂಡವನೇ ಇಲ್ಲ. ಹಲ್ಲೆಲೂಯ. ಇವನಿಗೂ ದೇವರಿಗೂ ಸಂಬಂಧವೇ ಇಲ್ಲ. ಇವನು ದೇವರನ್ನ ಕಂಡವನೇ ಇಲ್ಲ. ಆದ ಕಾರಣ ನೀನು ಯಾರನ್ನ ಸೇರಿಸ್ಕೋಬೇಕು? ಈಗ ಒಂದು ಹೀರೋ, ಹಲ್ಲೆಲೂಯ, ಈ ಚಾಪ್ಟರ್ ಅಲ್ಲಿ ಒಂದು ಹೀರೋ ಹೇಳಿ ಮುಗಿಸ್ಬಿಡ್ತೀನಿ. ನೀ ಯಾರನ್ನ ಸೇರಿಸ್ಕೊಳ್ಬೇಕು? ದೇಮೇತ್ರಿಯನನ್ನ ಸೇರಿಸ್ಕೊಳ್ಬೇಕು. ಯಾರನ್ನ? ದೇಮೇತ್ರಿಯನು. ಹೇಳಿ ದೇಮೇತ್ರಿಯನನ್ನ ನೀನು ಸೇರಿಸ್ಕೊಳ್ಬೇಕು. ದೇಮೇತ್ರಿಯನು ಯಾರು? ಒಂದೇ ವಾಕ್ಯ ಓದಿ ಮುಗಿಸೋಣ. 12ನೇ ವಾಕ್ಯ ಓದಮ್ಮ. ದೇಮೇತ್ರಿಯನು ಸಂಭಾವಿತನೆಂದು ಎಲ್ಲರಿಂದಲೂ ಸಾಕ್ಷಾತ್ ಸತ್ಯದಿಂದಲೂ ಸಾಕ್ಷಿ ಹೊಂದಿದ್ದಾನೆ. ನಾವು ಸಹ ಅವನ ವಿಷಯದಲ್ಲಿ ಸಾಕ್ಷಿ, ಅಪೊಸ್ತಲರಾಗಿರುವಂತ ನಾವು ಸಹ ಅವನ ವಿಷಯದಲ್ಲಿ ಸಾಕ್ಷಿ ಹೇಳುವವರಾಗಿದ್ದೇವೆ. ನಮ್ಮ ಸಾಕ್ಷಿ ಸತ್ಯವಾದದ್ದನ್ನು ನೀನು ಬಲ್ಲೆ. ನೋಡಿ, ದೇಮೇತ್ರಿಯನು ಸಾಧಾರಣ ವಿಶ್ವಾಸಿಯ ಹತ್ರನೂ ಸಾಕ್ಷಿ ಇದೆ, ಸಾಧಾರಣ ಸೇವಕರ ಹತ್ರನೂ ಸಾಕ್ಷಿ ಇದೆ, ದೊಡ್ಡ ಅಪೊಸ್ತಲರ ಹತ್ರನೂ ಅವನಿಗೆ ಸಾಕ್ಷಿ ಇದೆ. ಅವನು ಸತ್ಯ, ನಾವು ಹೇಳುವಂತ ಅವನ ಕುರಿತಾಗಿ ಹೇಳುವಂತ ಸತ್ಯ ಸಾಕ್ಷಿಯಾದ. ಆದ ಕಾರಣ ದೇಮೇತ್ರಿಯನು ಅಂತರ ಇರುವಂತ ವ್ಯಕ್ತಿಗಳನ್ನ ಸೇರಿಸಿಕೊಳ್ಳು. ಗಾಯು, ನೀನು ಯಾರನ್ನ ಸೇರಿಸಿಕೊಳ್ಳಬೇಡ. ಗಾಯನೇ,
ಯಾರನ್ನ ಸೇರಿಸ್ಕೊಳ್ಳಬೇಡ. ನೀನು ವಿಲ್ಲನಂತೆ ಇರುವಂತ ಥಿಯೋತ್ರೇಬನನ್ನ ನೀನೇನ್ ಮಾಡಬೇಡ, ಸೇರಿಸಿಕೊಳ್ಳ ಬೇಡ. ಈಗ ಏನ್ ಕಲಿತೇವೆ? ಸುಂದರವಾದ ಒಂದು ಅಧ್ಯಾಯ. ಇದರಲ್ಲಿ ಕಲಿಯುವುದು ಏನು? ಗಾಯನಂತೆ ನಾವು ಯಾರಾಗಿರಬೇಕು? ಸತ್ಯವಂತರಾಗಿರಬೇಕು, ಆತ್ಮೀಯದಲ್ಲಿ ಬೆಳೆಯುವವರಾಗಿ ಇರಬೇಕು. ಅಪೊಸ್ತಲರು, ಪರಿಶುದ್ಧರು ನಮ್ಮನ್ನ ಪ್ರೀತಿಸುವಂತ ಪ್ರೀತಿಗೆ ನಾವು ಯಾರಾಗಿರಬೇಕು? ಯೋಗ್ಯರಾಗಿ, ಸಾಕ್ಷಿಗಳಾಗಿ ನಡೆದುಕೊಳ್ಳಬೇಕು. ಎರಡನೇದಾಗಿ, ದೇಮೇತ್ರಿಯನು ಅವನು ಎಲ್ಲರ ವಿಷಯದಲ್ಲಿ ಸಾಕ್ಷಿ ಹೊಂದಿದಂತ ರೀತಿಯಲ್ಲಿ ನಾವು ಕೂಡ ಸಾಕ್ಷಿ ಹೊಂದಬೇಕು. ಮೂರನೇದಾಗಿ, ಥಿಯೋತ್ರೇಬನಂತೆ ನಮ್ಮ ಜೀವಿತ ಇರಬಾರದು. ನಾಲ್ಕನೇದಾಗಿ, ಇದನ್ನ ಬರಿದಂತ ಯೋಗನಂತೆ ನಮಗೆ ಆತ್ಮೀಯ ಕಣ್ಣು ಬೇಕು. ಹಲ್ಲೆಲೂಯ. ಯಾವ ಕಣ್ಣು ಬೇಕು? ಆತ್ಮೀಗ ಕಣ್ಣು. ಕಣ್ಣುಗಳು ಮುಚ್ಚಿ. ಥ್ಯಾಂಕ್ ಯು ಜೀ